ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವಾಗಿ ಉಂಟಾಗಲಿ. ಪ್ರಿಯರೇ, ಹೇಗಿದ್ರೆ ಚೆನ್ನಾಗಿದ್ರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರತಿದಿನ ನಿಮಗೋಸ್ಕರ ನಾವು ಅನ್ನೋದನ್ನ ಪ್ರಾರ್ಥನೆಯಲ್ಲಿ ಎತ್ತಿಡುತ್ತೇವೆ, ಜ್ಞಾಪಕ ಮಾಡಿಕೊಳ್ಳುತ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈಗ ನಾವು ಲೈವ್ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸಿಕೊಂಡಿದ್ದೇವೆ. ದೇವರ ಮಕ್ಕಳನ್ನ ನೋಡಿ ನೀವೆಲ್ಲರೂ ಸೇರಿ ಪ್ರಾರ್ಥಿಸಿರಿ. ಎಲ್ಲರೂ ತಲೆಬಾಗುವುದಾದರೆ ನಾವು ಪ್ರಾರ್ಥಿಸಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆ, ಮಹೋನ್ನತನು, ಭಯಂಕರನು, ಪರಿಶುದ್ಧನಾದ ದೇವನಿಗೆ ಸ್ತೋತ್ರ. ನೀನು ಕರ್ತನಿನ ಕಾರ್ಯಗಳು ಸ್ವಾಮಿ ನಿತ್ಯವೂ ಮಾಡುವುದಕ್ಕೆ ಶಕ್ತಿವಂತನಾಗದಕ್ಕಾಗಿ ಸ್ತೋತ್ರ. ದೇವರೇ, ಈ ಲೈವ್ನಲ್ಲಿ ಸ್ವಾಮಿ ಕರ್ತನೆ ನನ್ನೊಡನೆ ಸ್ವಾಮಿ ಯಾರೆಲ್ಲ ಪ್ರಾರ್ಥಿಸ್ತಾರೋ ಅವರೆಲ್ಲರನ್ನು ಸ್ವಾಮಿ ಸೌಖ್ಯಗೊಳಿಸುವ, ಸಮಾಧಾನ ಪಡಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ನಿನ್ನ ಸನ್ನಿಧಿ ಶಕ್ತಿ ಅವರ ಕುಟುಂಬದಲ್ಲಿ ಸ್ವಾಮಿ ಇಳಿದು ಬರಲಿ. ಅವರ ಉದ್ಯೋಗದಲ್ಲಿ, ಅವರ ಕೆಲಸದಲ್ಲಿ ಸ್ವಾಮಿ ಸಕಲ ರೀತಿಯಲ್ಲಿ ಸ್ವಾಮಿ ಆಶೀರ್ವಾದ ಮಾಡು. ದೇವ, ನೀನು ಕರ್ತನೆ ಉನ್ನತವಾದ ಕಾರ್ಯಗಳನ್ನು ಮಾಡಿದಂತ ವಾಗ್ದಾನ ಮಾಡಿದರೆ ಸ್ವಾಮಿ ನನ್ನ ಸಮೀಪಕ್ಕೆ ಬನ್ನಿರಿ, ಆಗ ನಾನು ನಿಮ್ಮ ಸಮೀಪಕ್ಕೆ ಬರುವೆನೆಂಬುದಾಗಿ ಸ್ವಾಮಿ. ದೇವರೇ, ನೀವೇ ಸ್ವಾಮಿ ನಮ್ಮ ಕೂಡ ಇದ್ದುಕೊಂಡು ಕರ್ತನೆ ಇಮ್ಮಾನುವೇಲನಾಗಿ ಜಯದ ಮೇಲೆ ಜಯವನ್ನ ಅನುಗ್ರಹಿಸಬೇಕಂತ ಕೇಳಿಕೊಳ್ಳುತ್ತಾ ಯೇಸು ಸ್ವಾಮಿ ಹೆಸರಿನಲ್ಲಿಯೇ ಪ್ರಾರ್ಥನೆ ಮಾಡಿ ಕೇಳುವ ತಂದೆ, ಆಮೇನ್, ಆಮೇನ್. Thank you.
ಈಗ ನಾವು ದೇವಾದ ದೇವರನ್ನು ಆರಾಧಿಸೋಣ. ದೇವರ ಮಕ್ಕಳೇ, ಎಲ್ಲರ ಕಣ್ಣು ಮುಚ್ಕೊಳ್ಳೋದಾದರೆ ನಾವು ದೇವಾದ ದೇವರನ್ನು ಆರಾಧಿಸ್ಕೋಣ. ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವಂತಹ ನಮ್ಮ ಪ್ರೀತಿಯ ಪರಲೋಕ ತಂದೆ, ನಿನ್ನ ಶ್ರೇಷ್ಠವಾದ ನಿನ್ನ ಘನವಾದ ನಾಮಕ್ಕೆ ನಾವು ಸ್ತುತಿಯನ್ನು, ಸ್ತೋತ್ರವನ್ನು, ಮಹಿಮೆಯನ್ನು, ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಮತ್ತೊಂದು ದಿನವನ್ನು ನೋಡುವಂತೆ ಜೀವಿತರ ಪಟ್ಟಿಯಲ್ಲಿ ಸ್ವಾಮಿ ಕರ್ತನೇ ನಿನ್ನ ಆಶೀರ್ವಾದಗಳನ್ನು ಅನುಭವಿಸುವಂತೆ ಮಾಡೋದಕ್ಕಾಗಿ ಸ್ತೋತ್ರ. ದೇವರೇ, ನೀನು ಮಾಡಿದಂಥ ಒಳ್ಳೆ ಉಪಕಾರಕ್ಕಾಗಿ ವಂದಿಸುತ್ತೇನೆ. ಸರ್ವಶಕ್ತನೇ, ನಿನ್ನನ್ನು ಕೊಂಡಾಡುತ್ತೇನೆ. ಬನ್ನಿರಿ ಕರ್ತನೆ, ನಮ್ಮ ಆರಾಧನೆಯಲ್ಲಿ ನಿನ್ನ ಪ್ರಸನ್ನತೆಯನ್ನು ಬಿಡುಗಡೆ ಮಾಡಿರಿ, ನಿಮ್ಮ ಶಕ್ತಿಯನ್ನು ಬಿಡುಗಡೆ ಮಾಡಿರಿ ಕರ್ತನೆ. ನಿನ್ನನ್ನು ಬಿಟ್ಟು ಸ್ವಾಮಿ ನಾವು ಏನು ಮಾಡುವುದಕ್ಕಾಗಲ್ಲ ಕರ್ತನೆ. ದೇವಾನಿನ ಸ್ತುತಿಸುತ್ತೇವೆ, ದೇವಾನಿನ ಆರಾಧಿಸುತ್ತೇವೆ, ದೇವಾನಿನ ಘನಪಡಿಸುತ್ತೇವೆ. ನೀನು ಮಾಡಿದ ಮೇಲು ಉಪಕಾರಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸುತ್ತೇವೆ. ಹೌದು ಪ್ರಿಯ ದೇವರ ಮಕ್ಕಳೇ, ದೇವಾದ ದೇವನ ಆರಾಧಿಸಿ, ದೇವಾದೇವನು ಕೊಂಡಾಡಿ ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡಿರಿ ಎಂಬುದಾಗಿ ವಾಕ್ಯದಲ್ಲಿ ಬರಲ್ಪಟ್ಟಾಗಿ, ದೇವರು ಮಾಡಿದ ಮೇಲುಗಳಲ್ಲಿ ಒಂದನ್ನು ಮರೆಯದಾಗಿ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ, ಸ್ತೋತ್ರವನ್ನು ಸಲ್ಲಿಸಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ಆರಾಧನೆ 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 ಆರಾಧನೆ. ಅಬ್ರಹಾಮನ ದೇವರ ನಿನಗೆ ಆರಾಧನೆ. ಇಸಕನ ದೇವರ ನಿನಗೆ ಆರಾಧನೆ. ಯಾಕೋಬಿನ ದೇವರ ನಿನಗೆ, ಯಾಕೋಬಿನ ದೇವರ ನಿನಗೆ ಆರಾಧನೆ. ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ನನ್ನ ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ.
ಬಸ್ಸಿನಲ್ಲಿ ಬರುವಾತನಿಗೆ ಸ್ತೋತ್ರ ಸಲ್ಲಿಸೋಣ. ದೇವರ ಮಕ್ಕಳೇ, ಮೇಘಾರೂಢನಾಗಿ ವಾಹನವನ್ನು ಮಾಡಿಕೊಂಡವನಾಗಿ ಬಂದಿರುವ ಯೇಸುವಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸೋಣ, ವಂದಿಸೋಣ. ಭಯಭಕ್ತಿಯಲ್ಲಿ ನಾವು ದೇವರನ್ನು ಆರಾಧಿಸೋಣ. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನೀ ಕರೆದೆ. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನೀ ಕರೆದೆ. ಕೃಪಾಪೂರ್ಣನೇ, ಓ ಕೃಪಾಪೂರ್ಣನೇ, ಕೃಪಾಪೂರ್ಣನೇ, ಓ ಕೃಪಾಪೂರ್ಣನೇ. ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ನಾನು ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಆರಾಧನೆ, ಆರಾಧನೆ. ಗಮನಿಸುವೆ, ಆರಾಧನೆ, ಆರಾಧನೆ. ಅದ್ಭುತವಾಗಿ ದೇವರನ್ನು ಅರ್ಪಿಸೋಣ. ದೇವರನ್ನು ಹೃದಯಪೂರ್ವಕವಾಗಿ ಸ್ತುತಿಸೋಣ. ಯೇಸುವೇ, ನಿನ್ನನ್ನು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಸ್ವಾಮಿ. ನಿನ್ನ ಹೊರತು ದೇವರು ಯಾರನ್ನ ಕರ್ತವ್ಯ ಸ್ತುತಿಸಲಿ. ಹೃದಯ ತುಂಬ ನಿನ್ನ ಜ್ಞಾಪಕ, ಅದನ್ನ ಬಿಟ್ಟರೆ ಬೇರೆ ಇಲ್ಲಪ್ಪ. ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ. ಹೃದಯ ತುಂಬ ನಿನ್ನ ಜ್ಞಾಪಕ, ಅದನ್ನ ಬಿಟ್ಟರೆ ಬೇರೆ ಇಲ್ಲ. ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೋ ಸಿಗಲಿಲ್ಲ ನಿನ್ನಂತ ತಂದೆ. ಕೃಪಾಪೂರ್ಣನೇ, ಓ ಕೃಪಾಪೂರ್ಣನೇ, ಕೃಪಾಪೂರ್ಣನೇ, ಓ ಕೃಪಾಪೂರ್ಣನೇ. ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ನನ್ನ ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ನಾನು ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಆರಾಧನೆ, ಆರಾಧನೆ, ಆರಾಧನೆ ಸ್ವಾಮಿ, ಆರಾಧನೆ. ಯೇಸುವಿಗೆ ಸ್ತೋತ್ರ. ಆಮೆನ್. ಆರಾಧನೆ. ಮಹೋನ್ನತನ ದೇವಾನಿಗೆ ಸ್ತೋತ್ರ. ಈ ಆರಾಧನೆಗೆ ಸಮರ್ಪಿಸುತ್ತೇನೆ ಸ್ವಾಮಿ.
ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ಕರ್ತನೆ ನಿಮ್ಮನ್ನು ಕೊಂಡಾಡಿ ಘನಪಡಿಸುತ್ತೇವೆ ಸ್ವಾಮಿ. ಅಪ್ಪ ದೇವರೇ, ಈ ದಿನ ಸ್ವಾಮಿ ನೀನು ಮಾಡಿದ ಕರ್ತನೆ ನೇಮಕವಾದ ದಿನವಾಗಿದೆ. ಈ ದಿನದಲ್ಲಿ ಸ್ವಾಮಿ ನಾವೆಲ್ಲರೂ ಉಲ್ಲಾಸದೊಡನೆ ಸಂತೋಷವಾಗಿ ಸಂಭ್ರಮ ಪಡುತ್ತೇವೆ ಕರ್ತನೆ. ನಿನ್ನ ಪ್ರಸನ್ನತೆಯನ್ನು ಬಲವಾಗಿ ಶಕ್ತವಾಗಿ ಬಿಡುವ ಸ್ತೋತ್ರ. ಪ್ರತಿಯೊಬ್ಬ ರೋಗಗಳನ್ನ ಸ್ವಾಮಿ ಸ್ವಸ್ಥ ಮಾಡಿ ಕರ್ತನೆ. ಲೈವ್ನಲ್ಲಿ ಕರ್ತನೆ ವಾಕ್ಯವನ್ನು ಕೇಳುವಾಗ ದೇವರೇ, ಲೈವ್ನಲ್ಲಿ ಸ್ವಾಮಿ ಪ್ರಾರ್ಥನೆ ಮಾಡ್ತಿರುವಾಗ, ಆರಾಧನೆ ಮಾಡ್ತಿರುವಾಗ ನಿನ್ನ ಪ್ರಸನ್ನತೆ ಬಲವಾಗಿ ಯೇಸುವಿನ ನಾಮದಲ್ಲಿ ಎಲ್ಲ ರೋಗವು, ಬಲಹೀನದವು ಸ್ವಾಮಿ, ಕ್ಯಾನ್ಸರ್, HIV ಸ್ವಾಮಿ, ಶುಗರ್ ಕರ್ತನೆ, ಪ್ರತಿಯೊಂದು ಕರ್ತನೆ ವ್ಯಾಧಿಗಳು, ಎಲ್ಲ ವ್ಯಾಧಿಗಳು ಯೇಸುವಿನ ನಾಮದಲ್ಲಿ ಲಯವಾಗಲಿ ಕರ್ತನೆ. ನೂತನ ಅಭಿಷೇಕವನ್ನು ಬಿಡುಗಡೆ ಮಾಡಿ ಕರ್ತನೆ. ಎಲ್ಲ ಘನಮಾನ ಮಹಿಮೆ ಪ್ರಭಾವ ನಿನ್ನೊಬ್ಬನಿಗೆ ಸಮರ್ಪಿಸುತ್ತಾ ಯೇಸುವಿನ ಮುದಾದ ನಾಮದಲ್ಲಿಯೇ ಈ ಆರಾಧನೆ ಸಮರ್ಪಿಸಿ ಕೇಳುವುದು ತಂದೆ. ಆಮೇನ್, ಆಮೇನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಮಗೆ ದೊಡ್ಡ ಮಗಳನ್ನು ಅನ್ಪೂರ್ಣವಾಗಿ ದೇವರು ಅನುಗ್ರಹಿಸಿದ್ದಾನೆ. ಪ್ರಾರಂಭದಿಂದ ಹಿಡಿದು ಇಲ್ಲೇ ತನಕ ದೇವರು ಒಳ್ಳೆ ಆರೋಗ್ಯ ಕೊಟ್ಟು ಮತ್ತು ಈ ದಿನ ಬರ್ತಡೇ ಮಾಡಿಕೊಳ್ಳೋದಕ್ಕೆ ದೇವರು ಕೃಪೆ ಕೊಟ್ಟಿದ್ದಾನೆ. ದೇವರು ನಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡೋದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸುತ್ತಾರೆ. ಈಗ ಅನ್ಪೂರ್ಣ ಬರ್ತಡೇನ ಸೆಲೆಬ್ರೇಷನ್ ಮಾಡಿಕೊಳ್ತಿರುವಾಗ, ಕೇಕನ್ನು ಕಟ್ ಮಾಡ್ತಿರುವಾಗ ನಾವು ಒಂದು ಚಿಕ್ಕದಾಗಿ ಪ್ರಾರ್ಥಿಸ್ಕೊಳ್ಳೋಣ. ಎಲ್ಲ ನಾವು ಕಣ್ಣು ಮುಚ್ಚಿಕೊಳ್ಳೋದಾದ್ರೆ, ಸರ್ವ ಸೃಷ್ಟಿಕರ್ತನಾದ ತಂದೆ ಯೇಸು ಸ್ವಾಮಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಅನ್ನಪೂರ್ಣನ ಸ್ವಾಮಿ ಕರ್ತನೆ, ನೀನು ಆಶೀರ್ವದಿಸಿ ಬಲಪಡಿಸಿ ಕರ್ತನೆ. ದೇವ ಸ್ವಾಮಿ, ಪ್ರತಿ ವರ್ಷ ಕರ್ತನೆ ಇದೇ ರೀತಿಯಲ್ಲಿ ಸ್ವಾಮಿ ಊಟ ಮಾಡಿಕೊಳ್ಳುವಂತೆ ನೀನು ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ದೇವರೇ. ಇನ್ನು ಸ್ವಾಮಿ ಜೀವಿತ ಕಾಲವೆಲ್ಲ ದೇವರೇ ಯೆಹೋವ ಅನುಗ್ರಹವನ್ನು ಹೊಂದಿ ದೇವ ನಿನ್ನ ಮಗಳು ಸ್ವಾಮಿ ಕೃಪೆ ಮೇಲೆ ದಯವನ್ನು ಹೊಂದಿಕೊಂಡು ಸ್ವಾಮಿ ಜೀವಿಸುವಂತೆ ಮಹಾಕೃಪೆ ಕೊಟ್ಟು ನಡೆಸೋದು ಪ್ರಾರ್ಥಿಸ್ತೇನೆ ದೇವ. ನಿನ್ನ ಆಶೀರ್ವಾದ ನಿತ್ಯವೂ ಸ್ವಾಮಿ ನಿನ್ನ ಮಗಳ ಮೇಲೆ ಯಾವಾಗಲೂ ಇರಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ಅಂಧಕಾರ ಶಕ್ತಿಯನ್ನು ತೊಲಗಿಸಿ ದೇವರೇ, ನಿಮ್ಮ ಮಗಳ ಮುಂದಿನ ಭವಿಷ್ಯತ್ತನ್ನು ಸ್ವಾಮಿ ನಿಮ್ಮ ಕೈರೊಪ್ಪಿಸಿಕೊಡ್ತಾನೆ ದೇವರೇ. ನೀನೇ ಆದಿಯು ಅಂತ್ಯವಾಗಿದ್ದು ದೇವರೇ ನಡೆಸುವುದಕ್ಕೆ ಶಕ್ತಿವಂತನಾಗಿದೆ ಸ್ವಾಮಿ. ಹೌದು ಸ್ವಾಮಿ ದೇವ, ನಿನ್ನ ನಾಮವನ್ನು ಘನಪಡಿಸುವುದಕ್ಕಾಗಿ ಹೀಗೆ ನನ್ನ ಜನರನ್ನು ನಡೆಸಿದನೆಂಬುದಾಗಿ ಕರ್ತನೆ ವಾಕ್ಯದಲ್ಲಿ ಹೇಳಲ್ಪಟ್ಟಾಗಿ ಸ್ತೋತ್ರ ಸ್ವಾಮಿ ದೇವ. ನಿನ್ನ ಮಗಳನ್ನು ಸ್ವಾಮಿ ನಿನ್ನ ಘನತೆಗೋಸ್ಕರ ನಿನ್ನ ಮಹಿಮೆಗೋಸ್ಕರ ನಡೆಸಿ ಕರ್ತನೆ ಕೃಪೆ ಮೇಲೆ ಕೃಪೆ ಧಾರಾಳವಾಗಿ ದಯಪಾಲಿಸುವುದನ್ನು ಕೇಳಿಕೊಳ್ಳುತ್ತಾ ಯೇಸು ಸ್ವಾಮಿ ಹೆಸರಿನಲ್ಲಿಯೇ ಪ್ರಾರ್ಥನೆ ಮಾಡಿ ಕೇಳೋದು ತಂದೆ. ಆಮೇನ್, ಆಮೇನ್, ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ನಾವು ಅಮೂಲ್ಯವಾದಂಥ ವಾಕ್ಯವನ್ನು ಧ್ಯಾನಿಸಿಕೊಳ್ಳೋಣ. ಬೈಬಲ್ ಇದ್ದವರು ಲೂಕನ ಬರೆದ ಸುವಾರ್ತೆಗೆ ನಾವು ಬರೋಣ. 9ನೇ ಅಧ್ಯಾಯ 13ನೇ ವಚನವನ್ನು ದಯವಿಟ್ಟು ಓದ್ಕೊಳ್ಳೋಣ. ಚೆನ್ನಾಗಿ ಗಮನಿಸಿದ ದೇವರ ಮಕ್ಕಳೇ, ಇಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳುವಂಥ ಮಾತನ್ನ, ನೀವೇ ಅವರಿಗೆ ಊಟಕ್ಕೆ ಕೊಡಿರಿ ಅಂದನು. ಅದಕ್ಕವರು, ನಮ್ಮಲ್ಲಿ 5 ರೊಟ್ಟಿ 2 ಮೀನು ಹೊರತು ಹೆಚ್ಚೇನೂ ಇಲ್ಲ, ಸಾಕು. ಪ್ರಾರ್ಥಿಸ್ಕೋಣ ವಾಕ್ಯ ಭಾಗಕ್ಕೋಸ್ಕರ. ಸರ್ವ ಸೃಷ್ಟಿಕರ್ತನ ತಂದೆ, ನೀನೇ ಮಾತಾಡಬೇಕೆಂದು ಪ್ರಾರ್ಥಿಸ್ತೇನೆ ಸ್ವಾಮಿ. ಅಪ್ಪ ದೇವರೇ, ಯೇಸು ಸ್ವಾಮಿ ಕಷ್ಟದ ಸಮಯದಲ್ಲಿ ಶಿಷ್ಯರಿಗೆ ಹೀಗೆ ಹೇಳಿದನು, ನೀವೇ ಅವರಿಗೆ ಊಟಕ್ಕೆ ಕೊಡಿರಿ ಎಂಬುದಾಗಿ ಹೇಳಿದನು ಸ್ವಾಮಿ. ಈ ವಾಕ್ಯದಲ್ಲಿ ಸ್ವಾಮಿ ನೀನೇ ಮಾತನಾಡು.
ಈ ಲೈವ್ನಲ್ಲಿ ಕೇಳುವಂತ ಪ್ರತಿಯೊಬ್ಬರು ಸ್ವಾಮಿ ವಾಕ್ಯಗಳ ಮೂಲಕ ಉತ್ತೇಜನ ಬಲವನ್ನು ಹೊಂದುವಂತೆ ಕೃಪೆ ಪ್ರಾರ್ಥಿಸಿದ ಅಲ್ಪನಾಗಿರುವ ನನ್ನೊಡನೆ ಸ್ವಾಮಿ ಕರ್ತನಿಗೆ ಒಳ್ಳೆ ಆರೋಗ್ಯವನ್ನು ಕೊಟ್ಟು ಸ್ವಾಮಿ ಮಾತಾಡುವುದಕ್ಕೆ ಶಕ್ತಿ ಚೈತನ್ಯ ಕರ್ತನೆ ಆತ್ಮವಿಶ್ವಾಸವನ್ನು ಹೆಚ್ಚಿಸಬೇಕೆಂದು ಕೇಳಿಕೊಳ್ಳುತ್ತಾ ಯೇಸು ಸ್ವಾಮಿ ನನಗೆ ಪ್ರಾರ್ಥನೆ ಮಾಡಿ ಕೇಳೋಣ ತಂದೆ. ಆಮೇನ್ ಆಮೇನ್. ಇಲ್ಲಿ ನಾವು ದೇವರ ವಾಕ್ಯವನ್ನು ನೋಡುವಾಗ ಯೇಸು ಕ್ರಿಸ್ತನು ಶಿಷ್ಯರಿಗೆ ನೀವೇ ಅವರಿಗೆ ಊಟಕ್ಕೆ ಕೊಡಿರಿ ಎಂಬುದಾಗಿ ಹೇಳುತ್ತಾರೆ. ದೇವರ ಮಕ್ಕಳ ಇನ್ನೊಂದ್ಸರಿ ಓದ್ಕೊಳ್ಳೋ ವಾಕ್ಯವನ್ನ ಆತನು ನೀವೇ ಅವರಿಗೆ ಊಟಕ್ಕೆ ಕೊಡಿರಿ ಅಂದನು. ಅದಕ್ಕವರು ನಮ್ಮಲ್ಲಿ 5 ರೊಟ್ಟಿ 2 ಮೀನು ಹೊರತು ಹೆಚ್ಚೇನು ಇಲ್ಲ ಎಂಬುದಾಗಿ ಹೇಳ್ತಾರೆ. ಸ್ವಲ್ಪ ಗಮನಿಸಿದ್ದೇವ್ರ ಮಕ್ಕಳೇ, ಶಿಷ್ಯರು ಯೇಸು ಸ್ವಾಮಿ ಹೇಳುವಂತ ಮಾತು, ಯೇಸು ಸ್ವಾಮಿ ಶಿಷ್ಯರು ಹೇಳುವಂತ ಮಾತು ಬಹಳ ವ್ಯತ್ಯಾಸವಿದೆ. ಆಕಾಶದ ಮೇಲೆ ಭೂಮಿ ಎಷ್ಟು ಎತ್ತರವಿದೆಯೋ ಅಷ್ಟು ಎತ್ತರವಾಗಿ ದೇವರು ಮಾತಾಡ್ತಾರೆ. ಶಿಷ್ಯರು ಹೇಳುವಂತ ಮಾತು, ದೇವರ ಮಕ್ಕಳೇ, ಇವರು ಸುತ್ತಿರುವ ಹಳ್ಳಿಗೆ ಹೋಗಲಿ, 1. 2ನೇದು ಊಟಕ್ಕೆ ಬೇಕಾದ ಪದಾರ್ಥವನ್ನು ಧರಿಸಿಕೊಳ್ಳಲಿ, 2. ನಾವು ಅಡವಿಯಲ್ಲಿ ಇದ್ದೇವಲ್ಲ ಎಂಬುದಾಗಿ ಶಿಷ್ಯರ ಆಲೋಚನೆ. ಅಂದ್ರೆ ಇವರು ಹಳ್ಳಿ ಪಳ್ಳಿಗೆ ಹೋಗಲಿ, ಬೇಕಾದ ಆಹಾರವನ್ನು ಸಂಪಾದಿಸಿಕೊಳ್ಳಿ, ಮತ್ತು ನಾವೀಗ ಅಡವಿಯಲ್ಲಿದ್ದೇವೆ, ಇಲ್ಲಿ ಆಹಾರ ದೊರೆಯುವುದಿಲ್ಲ ಎಂಬುದಾಗಿ ಹೇಳ್ತಾರೆ. ಆದ್ರೆ ವಾಕ್ಯದಲ್ಲಿ ಬಂದ್ಪಟ್ಟ ದೇವರ ಮಕ್ಕಳೇ, ಯೆಶಾಯ ಗ್ರಂಥದಲ್ಲಿ 55ನೇ ಅಧ್ಯಾಯ 8ನೇ ವಚನದಲ್ಲಿ ದೇವರ ಮಕ್ಕಳೇ, ನಿಮ್ಮ ಆಲೋಚನೆ ಬೇರೆ, ನನ್ನ ಆಲೋಚನೆ ಬೇರೆ, ನಿಮ್ಮ ಮಾರ್ಗಗಳು ಬೇರೆ, ನನ್ನ ಮಾರ್ಗಗಳು ಬೇರೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾನೆ. ದೇವರ ಮಕ್ಕಳು ಸ್ವಲ್ಪ ಅರ್ಥ ಮಾಡ್ರಿ. ಅಡವಿಯಲ್ಲಿ 5,000 ಜನ ಗಂಡಸರು ಇದ್ದಾರೆ, ಮತ್ತೆ ಸ್ತ್ರೀಯರು ಮತ್ತೆ ಮಕ್ಕಳ ಬಿಟ್ಟು ಹೆಚ್ಚು ಕಡಿಮೆ 5,000 ಜನ ಗಂಡಸರೇ ಇದ್ದಾರೆ. ದೇವರ ಮಕ್ಕಳೇ, ಅಲ್ಲಿ ಆಹಾರ ಇಲ್ಲ. ಯೇಸು ಸ್ವಾಮಿ ಹೇಳ್ತಾನೆ, ನೀವೇ ಅವರಿಗೆ ಊಟಕ್ಕೆ ಕೊಡಿರಿ. ಯಾಕೆ ಆ ಮಾತನ್ನು ಹೇಳ್ತಾರೆ ಅಂದ್ರೆ, ದೇವರ ಮಕ್ಕಳೇ, ಯೇಸುವಿನಲ್ಲಿದ್ದವರು ಕೊಡುವರಾಗಿರಬೇಕು, ಯೇಸುವಿನಲ್ಲಿದ್ದವರು ನಿಧಿ ಉಳ್ಳವರಾಗಿದ್ದಾರೆ ಎಂಬುದಾಗಿದ್ರೆ ಅರ್ಥ. ದೇವರ ಮಕ್ಕಳೇ, ಹಲ್ಲೆಲೂಯ. ಈಗ ಗಮನಿಸಿರುತ್ತಾರೆ ಮಕ್ಕಳೇ, ಅಡವಿಯಲ್ಲಿದ್ದಾರೆ, ಆಹಾರವಿಲ್ಲ, ಸುಮಾರು ಹೆಚ್ಚು ಕಡಿಮೆ 20,000ಕ್ಕಿಂತ ಹೆಚ್ಚಿನ ಜನರಿದ್ದಾರೆ. ಅಂತ ಸಮಯದಲ್ಲಿ ದೇವರ ಮಕ್ಕಳೇ, ಅವರಿಗೆ ಆಹಾರವಿಲ್ಲ. ಆ ಶಿಷ್ಯರು ಹೇಳ್ತಾರೆ, ಅಯ್ಯ, ನಾವು ಅಡವಿಯಲ್ಲಿದ್ದೇವೆ, ಈ ಆಹಾರ ನಮಗೆ ಸಿಗುವುದು ಬಹಳ ಕಷ್ಟ ಎಂಬುದಾಗಿ ಹೇಳ್ತಿರುವಾಗ, ಕಷ್ಟದ ಪರಿಸ್ಥಿತಿಯಲ್ಲಿ ಯೇಸು ಹೇಳ್ತಾನೆ, ನೀವೇ ಅವರಿಗೆ ಊಟಕ್ಕೆ ಕೊಡಿರಿ. ಹಲ್ಲೆಲೂಯ. ದೇವರ ಮಕ್ಕಳೇ, ಇದು ವ್ಯತ್ಯಾಸವಾದಂತ ಮಾತು, ಇದು ಬಹಳ ವ್ಯತ್ಯಾಸವಾದಂತ ಮಾತು. ದೇವರ ಮಕ್ಕಳೇ, ದೇವರ ಮಾತು ಎಂದಿಗೂ ವ್ಯರ್ಥವಾಗುವುದಿಲ್ಲ. ನೋಡ್ರಿ, ಅಲ್ಲಿ ಆಹಾರವಿಲ್ಲ, ಅಲ್ಲಿ ದವಸ ಧಾನ್ಯಗಳಿಲ್ಲ, ಅಲ್ಲಿ ಅಡಿಗೆ ಮಾಡುವುದಕ್ಕೆ ಅನೇಕ ಟೆಂಟ್ಗಳಿಲ್ಲ, ಅಡಿಗೆ ಭಟ್ರು ಇಲ್ಲ, ಆಹಾರವಿಲ್ಲ. ದೇವರ ಮಕ್ಕಳ ಯೇಸು ಸ್ವಾಮಿ ನೀವೇ ಅವರಿಗೆ ಊಟಕ್ಕೆ ಕೊಡಿರಿ ಎಂಬುದಾಗಿ ಹೇಳ್ತಾನೆ. ದೇವರ ಮಕ್ಕಳಿಗೆ ವಾಕ್ಯ ಹಿಡ್ಕೋಣ. ಲೂಕನ ಬರೆದ ಸುವಾರ್ತೆಯಲ್ಲಿ 1ನೇ ಅಧ್ಯಾಯ 37 ವಚನ ನೋಡೋಣ. ದೇವರ ಮಕ್ಕಳು, ದೇವರಿಂದ ನೋಡ್ರಿ, ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ. ಗಮನಿಸಿರಿ ದೇವರ ಮಕ್ಕಳೇ, ದೇವರಿಂದ ಬರುವ ಯಾವ ಮಾತಾದರೂ ಕೂಡ, ಅಂದ್ರೆ ಯೇಸುವಿನ ಬಾಯಿಂದ ಬಂದಂತ ಮಾತು ಎಂದಿಗೂ ನಿಷ್ಫಲವಾಗುವುದಿಲ್ಲ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳಿದನು, ನೀವೇ ಅವರಿಗೆ ಊಟಕ್ಕೆ ಕೊಡಿರಿ ಎಂಬುದಾಗಿ. ಯೇಸು ಸ್ವಾಮಿ ಮತ್ತೆ ಸುವಾರ್ತೆಯಲ್ಲಿ ಕೂಡ 24:35 ವಚನ ಹೇಳ್ತಾನೆ, ಭೂಮಿ ಆಕಾಶ ಅಳಿದು ಹೋಗುವುದು, ಆದರೆ ನನ್ನ ಮಾತುಗಳು ಎಂದಿಗೂ ಅಳಿದು ಹೋಗುವುದಿಲ್ಲ. ಹಲ್ಲೆಲೂಯಾ. ದೇವರ ಮಕ್ಕಳ ಸ್ವಲ್ಪ ಗಮನಿಸಿದ್ದವ್ರ ಮಕ್ಕಳೇ, ದೇವರ ಮಾತು ಶಾಶ್ವತವಾದದ್ದು, ದೇವರ ಮಾತು ಎಂದಿಗೂ ಅಳಿದು ಹೋಗುವುದಿಲ್ಲ. ನೋಡಿದ್ದೇವೆ ಮಕ್ಕಳೇ, ಶಿಷ್ಯರಿಗೆ ಆಶ್ಚರ್ಯವಾಗಿರ್ತಿ ಮಾತನ್ನು ಕೇಳುವಾಗ, ಅಯ್ಯ, ನಮ್ಮಲ್ಲಿ ರೊಟ್ಟಿಗಳಿರುವುದಿಲ್ಲ, ನಮ್ಮಲ್ಲಿ ಆಹಾರವಿಲ್ಲ, ನಮ್ಮಲ್ಲಿ ದವಸ ಧಾನ್ಯಗಳಿಲ್ಲ, ಹೇಗಯ್ಯ ನಾವು ಅವರಿಗೆ ಊಟ ಬಡಿಸುವುದಕ್ಕಾಗ್ತದೆ? ಶಿಷ್ಯರ ಆಲೋಚನೆ ಗೊತ್ತಾ? ಅವರನ್ನು ಕಳಿಸಬೇಕೆಂಬುದಾಗಿ, ಅಯ್ಯ ನೀವು ಆಹಾರ ಧರಿಸಿಕೊಳ್ಳ್ರಿ ಎಂಬುದಾಗಿ, ನಾವು ಅಡಿಯಲ್ಲಿದ್ದೇವಲ್ಲಯ್ಯ ಎಂಬುದಾಗಿ ಈ ಆಲೋಚನೆ ಮಾಡ್ತಾ ಇದ್ದಾರೆ. ಆದರೆ ಯೇಸುವಿನ ಆಲೋಚನೆ ಇದು ಗೊತ್ತಾ? ದೇವರ ಮಕ್ಕಳೇ, ನೀವೇ ಕೊಡಿರಿ ಎಂಬುದಾಗಿ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ. ದೇವರ ಮಕ್ಕಳೇ,
ನಮ್ಮ ಸ್ಥಿತಿ ಕೂಡ ದೇವರು ಹಾಗೆ ಹೇಳ್ತಾನೆ. ಕಷ್ಟದ ಸ್ಥಿತಿಯಲ್ಲಿ ಇದ್ರಿಗೂ ಕೂಡ ನಾವು ಇತರಿಗೆ ಕೊಡುವವರಾಗಿದ್ದೇವೆ. ಆಮೆನ್. ಈಗ ಗಮನಿಸೋಣ ದೇವರ ಮಕ್ಕಳೇ, ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 13ನೇ ವಚನ. ಆತನು ನೀವೇ ಅವರಿಗೆ ಊಟಕ್ಕೆ ಕೊಡಿರಿ ಅಂದನು. ಅದಕ್ಕವರು ನಮ್ಮನ್ನು 5 ರೊಟ್ಟಿ 2 ಮೀನು ಹೊರತು ಹೆಚ್ಚೇನು ಇಲ್ಲ. ನೋಡಿದ ದೇವ್ರ ಮಕ್ಕಳೇ, ಅಂದ್ರೆ ಜನಸಂಖ್ಯೆ ಹೆಚ್ಚಿದ್ದಾರೆ, ಆದ್ರೆ ಆಹಾರ ಕಡಿಮೆ ಇದೆ. ದೇವ್ರ ಮಕ್ಕಳೇ ಗಮನಿಸ್ರಿ, ಈಗ ಹೆಚ್ಚು ಇರುವ ಜನರಿಗೆ ಆಹಾರ ಕೂಡ ಹೆಚ್ಚಿರ್ಬೇಕು. ನೋಡ್ರಿ, ಒಂದು ದೊಡ್ಡ ಮನೆ ಕಟ್ಟಬೇಕಾದ್ರೆ ಹಣ ಹೆಚ್ಚಿರ್ಬೇಕು. ಒಂದು ದೊಡ್ಡ ವಿವಾಹ ಮಾಡ್ಬೇಕಂದ್ರೆ ಹಣ ಹೆಚ್ಚಿರ್ಬೇಕು. ಅನೇಕ ಜನರಿಗೆ 1000 ಜನರಿಗೆ ಊಟ ಬಡಿಸ್ಬೇಕಂದ್ರೆ ಹಣ ಹೆಚ್ಚಿರ್ಬೇಕು. ದೇವರ ಮಕ್ಕಳು ಯೇಸು ಸ್ವಾಮಿ ಹೇಳ್ತಾನೆ, ಅಲ್ಲಿ ಶಿಷ್ಯರು ಹೇಳ್ತಾರೆ, ಅಯ್ಯ ನಮ್ಮಲ್ಲಿ 5 ರೊಟ್ಟಿ 2 ಮೀನು ಹೊರತು ಹೆಚ್ಚೇ ಇಲ್ಲ. ಅಂದ್ರೆ ಯಾರು ಹೆಚ್ಚಿದ್ದಾರೆ? ಆಹಾರ ಹೆಚ್ಚಿಲ್ಲ, ಆದರೆ ಜನರು ಹೆಚ್ಚಿದ್ದಾರೆ. ಜನರು ಏನಾಗಿದ್ದಾರೆ? ಹೆಚ್ಚಿದ್ದಾರೆ. ದೇವರ ಮಕ್ಕಳೇ, ಇಲ್ಲಿ ನಾವು ನೋಡುವಾಗ ಭಯಂಕರವಾದಂತ ಮಾತನ್ನು ನೋಡುತ್ತೇವೆ ದೇವರ ಮಕ್ಕಳೇ. ಹಲ್ಲೆಲೂಯಾ. ಶಿಷ್ಯರಿಗೆ ಈ ಮಾತನ್ನು ಕೇಳುವಾಗ ಭಯ ಆಗುತ್ತದೆ. ಅಯ್ಯಪ್ಪ, ಇಷ್ಟು ಜನ ಇದ್ದಾರೆ, ನಮ್ಮ ಹತ್ರ 5 ರೊಟ್ಟಿ 2 ಮೀನು ಹೊರತು ಹೆಚ್ಚೇನಿಲ್ಲ, ಇಲ್ಲಿ ನೋಡ್ರೆ ಬಹಳ ಜನಸಂಖ್ಯೆ ಇದ್ದಾರೆ, ಹೇಗೆ ಆಗುತ್ತದೆ ಎಂಬುದಾಗಿ ಕನ್ಫ್ಯೂಷನ್ ದೇವರ ಮಕ್ಕಳೇ. ಹಲ್ಲೆಲೂಯಾ. ಆದ್ರೆ ವಾಕ್ಯದಲ್ಲಿ ಬರಪಡ ದೇವರ ಮಕ್ಕಳು ತೆಗೆರಿ ಆ ವಾಕ್ಯ ನೋಡ್ಕೋಣ. 2ನೇ ಕೊರಿಂಥಿ ಬರೆದ ಪತ್ರಿಕೆಯಲ್ಲಿ ಪೌಲನು ಕೊರಿಂಥಿಯವರಿಗೆ ಬರೆದ 2ನೇ ಪತ್ರಿಕೆಯಲ್ಲಿ 6ನೇ ಅಧ್ಯಾಯ 10ನೇ ವಚನ ನೋಡೋಣ ದೇವರ ಮಕ್ಕಳು. ಓದ್ರಿ. ನೋಡ್ರಿ, ದುಃಖ ಪಡುವವರಾಗಿದ್ದರು ಯಾವಾಗಲೂ ಸಂತೋಷ ಪಡುವರು. ದೇವ್ರ ಮಕ್ಕಳು ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡಿ. ನಮ್ಮಲ್ಲಿ ಕೆಲವು ಸಲ ದುಃಖ ಇರ್ತದೆ ಅಲ್ಲ, ಆದ್ರೂ ಕೂಡ ನಾವು ಏನಾಗಿದ್ದೇವೆ? ಸಂತೋಷ ಪಡುವವರಾಗಿರಬೇಕು. ಬಡವರಾಗಿದ್ದರು ಅನೇಕರಿಗೆ ಅಂತ ದೇವರ ಮಕ್ಕಳು ನೋಡಿದ. ಅಲ್ಲಿ ಶಿಷ್ಯರು ಆ ಪರಿಸ್ಥಿತಿಯಲ್ಲಿ ಏನಿಲ್ಲದವರಾಗಿದ್ದಾರೆ, ಬಡ ಸ್ಥಿತಿಯಲ್ಲಿದ್ದಾರೆ, ಕೊಡುವ ಸ್ಥಿತಿಯಲ್ಲಿ ಇಲ್ಲ. ದೇವರ ಮಕ್ಕಳೇ, ಬಡವನಾಗಿದ್ದರು, ಐಶ್ವರ್ಯವನ್ನು ಉಂಟು ಮಾಡುವವರು, ಏನು ಇಲ್ಲದವರಾಗಿದ್ದರು, ಎಲ್ಲಾ ಇದ್ದವರಾಗಿದ್ದೇವೆ. ಹಲ್ಲೆಲೂಯಾ. ಶಿಷ್ಯರಲ್ಲಿ ಪರಿಸ್ಥಿತಿ ಏನಿದೆ ಗೊತ್ತಿದೆ ಮಕ್ಕಳೇ? ಶಿಷ್ಯರ ಪರಿಸ್ಥಿತಿ ಏನು ಗೊತ್ತಾ? ಏನು ಇಲ್ಲದವರಾಗಿದ್ದಾರೆ, ಆದರೆ ಯೇಸುವಿನ ಮಾತಿನ ಪ್ರಕಾರ ಅವರು ಎಲ್ಲ ಇದ್ದವರಾಗಿದ್ದಾರೆ. ಚಪ್ಪಳಾಗಿ ದೇವರ ನಾಮವನ್ನು ಕನಪಡಿಸೋಣ. ಹಲ್ಲೆಲೂಯಾ. ದೇವರ ಮಕ್ಕಳೇ, ನಾನು ನೀನು ಕೂಡ ಅಷ್ಟೇ ಏನು ಇಲ್ಲದವರಾಗಿದ್ದೇವೆ ನಿಜ, ಆದರೆ ಕ್ರಿಸ್ತನನ್ನು ಹೊಂದಿಕೊಂಡಿರುವ ನಾವು, ಕ್ರಿಸ್ತನನ್ನು ಧರಿಸಿಕೊಂಡಿರುವ ನಾವು ಎಲ್ಲವೂ ಇದ್ದವರಾಗಿದ್ದೇವೆ. ಅದರ ವಾಕ್ಯದಲ್ಲಿ ಪೌಲನು ಏನು ಇಲ್ಲದವರಾಗಿದ್ದೇವೆ, ಆದರೂ ಎಲ್ಲವನ್ನು ಇದ್ದವರ ಏನಾಗಿದ್ದೇವೆ ಅಂತ ನಾವು ಎಲ್ಲಾ ಇದ್ದವರಾಗಿದ್ದೇವೆ. ಹಲ್ಲೆಲೂಯಾ. ಏನು ಇಲ್ಲ ನಮ್ಮಲ್ಲಿ, ಆದರೆ ಕ್ರಿಸ್ತನನ್ನು ನಾವು ಹೊಂದಿಕೊಂಡಿರುವಾಗ, ಯೇಸು ಕ್ರಿಸ್ತನ ಜೊತೆ ನಾವು ಜೀವಿಸುವಾಗ, ಯೇಸುವಿಗೆ ನಾವು ಪ್ರಾರ್ಥಿಸುವಾಗ ನಾವು ಎಲ್ಲವನ್ನು ಇದ್ದವರಾಗಿದ್ದೇವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ಮಕ್ಕಳು ಸ್ವಲ್ಪ ಗಮನಿಸಿರಿ ದೇವರ ಮಕ್ಕಳೇ. ಬೈಬಲ್ ಅಲ್ಲಿ ಒಬ್ಬ ಸ್ತ್ರೀ ಇದ್ದಾಳೆ. ಆ ಸ್ತ್ರೀ ಎಲಿಷನ ಬಳಿಗೆ ಬಂದು ಅಯ್ಯ, ನಿನ್ನ ದಾಸನಾದ ನನ್ನ ಗಂಡನು ಭಯಭಕ್ತಿಯಿಂದ ಜೀವಿಸಿದನು, ಆದರೆ ಸಾಲ ಮಾಡಿಕೊಂಡು ಸತ್ತು ಹೋದನು. ಸಾಲ ಕೊಟ್ಟವರು ಈಗ ನಮ್ಮ 2 ಮಕ್ಕಳನ್ನ ತೆಗೆದುಕೊಂಡು ಹೋಗಿ ದಾಸರನ್ನಾಗಿ ಮಾಡಬೇಕೆಂದು ಅಂದುಕೊಂಡಿದ್ದಾರೆ, ದಯವಿಟ್ಟು ನಮಗೆ ಸಹಾಯ ಮಾಡಿ ಎಂಬುದಾಗಿ ಹೇಳುವಾಗ ಎಲಿಷನ್ ಹೇಳ್ತಾನೆ, ಅಮ್ಮ, ನಾನು ನಿನಗೆ ಏನು ಮಾಡಬೇಕೆಂದು ಕೋರ್ತಿ, ನಿನ್ನ ಮನೆಯಲ್ಲಿ ಏನಿರುತ್ತದೆ? ದೇವರ ಮಕ್ಕಳೇ, ಆಕೆ ಹೇಳಿದಳು, ಅಯ್ಯ, ನನ್ನ ಮನೆಯಲ್ಲಿ ಒಂದು ಮುಗೆ ಎಣ್ಣೆ ಹೊರತು ಮತ್ತೇನಿರುವುದಿಲ್ಲ ಎಂಬುದಾಗಿ ಹೇಳಿದಾಗ ಎಲಿಷನ್ ಹೇಳ್ತಾನೆ, ಅಮ್ಮ, ನೆರೆಯವರಿಂದ ನೀನು ಬರೀ ಪಾತ್ರೆ ತೆಗೆದುಕೊಂಡು ನಿನ್ನ ಮನೆಯಲ್ಲಿ ಮಕ್ಕಳನ್ನು ಒಳಗಿಟ್ಟುಕೊಂಡು ನಿನ್ನಲ್ಲಿರುವಂತಹ ಎಣ್ಣೆಯನ್ನ ಆ ಪಾತ್ರೆಯಲ್ಲಿ ಒಯ್ಯಿ ಎಂಬುದಾಗಿ ಹೇಳ್ತಾನೆ. ದೇವ್ರ ಮಕ್ಕಳೇ, ಆ ಮಾತನ್ನು ಕೇಳಿದಾಗ ಬೇರೆ ಸ್ತ್ರೀಯರಾಗಿದ್ರೆ, ಬೇರೆ ಹೆಣ್ಮಕ್ಳಾಗಿದ್ರೆ ಸಿಟ್ಟು ಮಾಡಿಕೊಳ್ತದೆ. ಅಯ್ಯ, ನಿನ್ನ ಸಹಾಯ ನಿನ್ನ ಕೈಲಾದ ಸಹಾಯ ಮಾಡು, ಇಲ್ಲಿಗೆ ನನಗೆ ಯಾರು ಕೂಡ ಸಾಲಿಸ್ಕೊಡು, ನಾನು ಮತ್ತೆ ಕಟ್ತೇನೆ ಎಂಬುದಾಗಿ ಹೇಳ್ತಾ ಇದ್ರು. ಆದ್ರೆ ದೇವರ ಮಕ್ಕಳೇ, ಆಕೆ ಎಲಿಷನು ಹೇಳಿದಂತ ಮಾತಿಗೆ ಆಕೆ ಒಳಗಾದಳು. ದೇವರ ಮಕ್ಕಳೇ, ಹಲ್ಲೆಲೂಯಾ. ಬೇರೆ ಸ್ತ್ರೀಯಾದ್ರೆ ಏನೇ ಯಾಕೆ ಕಿವಿಯಲ್ಲಿ ಉಳಿದ್ಯಾ ನಿಮಗೆ, ಇಂಥವೇನೇನು ಆಲೋಚನೆ ಕೊಡೋದು ಎಂಬುದಾಗಿ ಆತನ ಮೇಲೆ ಅವನು ಸಿಟ್ಟಾಗ್ತಿದ್ರು. ದೇವರ ಮಕ್ಕಳೇ, ಆಕೆ ಏನ್ ಮಾಡಿದ್ರು ಗೊತ್ತಾ? ಆ ಸ್ವಲ್ಪ ಮೊಗೆ ಎಣ್ಣೆ ಬರೀ ಪಾತ್ರೆ ಮನೆಯಲ್ಲ ತುಂಬಿಸಿಟ್ಟುಕೊಂಡು
ನೀನು ಎಲ್ಲಾ ಪಾತ್ರೆಗಳಲ್ಲಿ ಎಣ್ಣೆ ಒಯ್ಯಿ ಅವಾಗ ತುಂಬುವು ಎಂಬುದಾಗಿ ಹೇಳಿದಾಗ ಆಕೆ ನೋಡಿದ್ದೇವ ಮಕ್ಕಳೇ, ನಂಬಿಕೆಯಿಂದ ಓದಳು ದೇವರ ಮಕ್ಕಳೇ. ಹಲ್ಲೆಲೂಯಾ. ಆಕೆ ಏನ್ ಮಾಡ್ಲಕ್ಕೆ ಮನೆಗೆ ನಂಬಿಕೆಯಿಂದ ಓದು. ಅದರ ವಾಕ್ಯದಲ್ಲಿ ಬರಲ್ಪಡುತ್ತೆ, ನಾವು ಬಡವರಾಗಿದ್ದರೂ ಅನೇಕರನ್ನ ನಾವೇನ್ ಮಾಡುವರಾಗಿದ್ದೇವೆ, ಐಶ್ವರ್ಯವನ್ನು ಉಂಟು ಮಾಡುವರಾಗಿದ್ದೇವೆ. ಹಲ್ಲೆಲೂಯಾ. ಎಲ್ಲಿ ಐಶ್ವರ್ಯವನ್ನು ಉಂಟು ಮಾಡುವರಾಗಿದ್ದೇವೆ? ಯಾಕೋಬನ ಪತ್ರಿಕೆಯಲ್ಲಿ ತೆಗೆರಿ ದೇವರ ಮಕ್ಕಳೇ, 2ನೇ ಅಧ್ಯಾಯ 5ನೇ ವಚನ ನೋಡಿಕೊಳ್ಳ ದೇವರ ಮಕ್ಕಳೇ. ಇಲ್ಲಿ ನೋಡೋಣ ವಾಕ್ಯದಲ್ಲಿ, ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನ. ನನ್ನ ಪ್ರಿಯ ಸಹೋದರರೇ, ಕೇಳಿರಿ, ದೇವರು ಲೌಕಿಕ ವಿಷಯದಲ್ಲಿ ಬಡವರಾಗಿರುವವರನ್ನು ಆದುಕೊಂಡು ಅವರು ನೋಡಿದ ನಂಬಿಕೆಯಲ್ಲಿ ಐಶ್ವರ್ಯವಂತರಾಗುವಂತೆ. ಸಾಕು. ಹಲ್ಲೆಲೂಯಾ. ನೋಡಿದ ಬಡವರು ನಂಬಿಕೆಯಲ್ಲಿ ಐಶ್ವರ್ಯವಂತ. ನೋಡಿದ್ರೆ ಆ ಸ್ತ್ರೀ ಬಡವಳು, ಈ ಎಲಿಷಾ ಕೂಡ ಬಡವನೇ. ಯಾಕಂದ್ರೆ ಇದ್ರ ಹಣ ಇದ್ರೆ ಆ ಸ್ತ್ರೀಗೆ ಕೊಡ್ತಾ ಇದ್ದ, ಅಮ್ಮ ನೀನ್ ತೆಗೆದುಕೊಂಡು ಹೋಗಿ ಸಾಲ ಕಟ್ಟಮ್ಮ ಎಂಬುದಾಗಿ. ಎಲಿಷನ ಹತ್ರ ಹಣ ಇಲ್ಲ, ಆ ಸ್ತ್ರೀಗೆ ನಂಬಿಕೆ ಮೂಲಕ ಹೇಳಿದನು. ಆ ಸ್ತ್ರೀ ಕೂಡ ಆ ವಾಕ್ಯವನ್ನ ನಂಬತಕ್ಕದನ್ನು ಎಣಿಸಿ ಆ ಸ್ತ್ರೀ ಕೂಡ ಏನ್ ಮಾಡಿದ್ಲು, ಆಕೆ ಬಡವಳಾಗಿದ್ದಳು ಕೂಡ ನಂಬಿಕೆಯಲ್ಲಿ ಐಶ್ವರ್ಯವಂತಳಾಗಿ ಮನೆಗೆ ಹೋದಳು. ಚಂಬಳಾಗಿ ದೇವರನ್ನು ಪಡಿಸೋಣ. ಹಲ್ಲೆಲೂಯಾ. ಅದನ್ನೇ ಆಕೆ ಫಾಲೋ ಮಾಡಿದಳು. ಯಾವಾಗ ಎಲ್ಲಾ ಕಡೆ ಪಾತ್ರೆ ತೆಗೆದುಕೊಂಡು ಮನೆಯಲ್ಲಿ ಬರೀ ಪಾತ್ರೆ ಇಟ್ಟುಕೊಂಡು ಮಕ್ಕಳನ್ನು ಒಳಗಿಟ್ಟುಕೊಂಡು ಆ ಮೊಗೆಯಲ್ಲಿ ಎಣ್ಣೆಯನ್ನ ಎಲ್ಲ ಪಾತ್ರೆಯಲ್ಲಿ ಒಯ್ದಾಗ ದೇವ್ರ ಮಕ್ಕಳು ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ತೇವೆ. ಅಷ್ಟು ಪಾತ್ರೆಯಲ್ಲಿ ಒಯ್ದಾಗ ಸ್ವಲ್ಪ ಕೇಳ್ರಿ, ಅಷ್ಟು ಪಾತ್ರೆಯಲ್ಲಿ ಒಯ್ದಾಗ ದೇವ್ರ ಮಕ್ಕಳೇ, ಪಾತ್ರೆಗಳು ತೀರಿದಾಗ ಎಣ್ಣೆ ಉಕ್ಕುವುದು, ಎಣ್ಣೆ ಹರಿಯುವುದು ನಿಂತೋಯ್ತಂತ ದೇವರ ಮಕ್ಕಳೇ. ಹಲ್ಲೆಲೂಯಾ. ದೇವರ ಮಕ್ಕಳು ಸ್ವಲ್ಪ ಅರ್ಥ ಮಾಡಿ. ಇನ್ನೂ ಹೆಚ್ಚು ಪಾತ್ರೆ ಇದ್ರೆ ಇಲ್ಲಿ ಏನಾಗ್ತದೆ ಗೊತ್ತಾ, ಇನ್ನೂ ಎಣ್ಣೆ ಹೆಚ್ಚಾಗಿ ಉಕ್ತಾ ಇತ್ತು ದೇವರ ಮಕ್ಕಳೇ. ನೋಡ್ದ, ಎಲ್ಲಾ ಪಾತ್ರೆಗಳು ತುಂಬಿದ ನಂತರ ಆ ಮೊಗೆಯಲ್ಲಿ ಎಣ್ಣೆ ಉಕ್ಕುವಂಥದ್ದು ನಿಂತು ಹೋಯ್ತಂತ ದೇವರ ಮಕ್ಕಳೇ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ಮಕ್ಕಳೇ ಸ್ವಲ್ಪ ಅರ್ಥ ಮಾಡ್ರಿ. ದೇವರು ಪ್ರತಿ ಸಮಯದಲ್ಲಿ ಕೆಲಸ ಮಾಡುತ್ತಾನೆ. ಅದ್ಭುತವಾಗಿ ದೇವರು ಕೆಲಸ ಮಾಡ್ತಾನೆ. ನಿನ್ನ ಕೊರತೆಗಳನ್ನೆಲ್ಲ ನೀಗಿಸ್ತಾನೆ. ನೀನು ಎಷ್ಟು ಪಾತ್ರೆಯನ್ನು ದೇವರ ಮುಂದೆ ತಂದಿಡ್ತೀವೋ, ಎಷ್ಟು ಸಮಸ್ಯೆಗಳು ನೀನು ದೇವರ ಮುಂದೆ ಇಡ್ತೀವೋ, ಅಷ್ಟು ಸಮಸ್ಯೆಗಳನ್ನ ಪರಿಷ್ಕರಿಸುವುದಕ್ಕೆ ನನ್ನ ದೇವರು ಶಕ್ತಿವಂತನು. ಹಲ್ಲೆಲೂಯಾ. ದೇವರೇನಾಗಿದ್ದಾನೆ, ಶಕ್ತಿವಂತನಾಗಿದ್ದಾನೆ. ಅದಕ್ಕೋಸ್ಕರ ವಾಕ್ಯದಲ್ಲಿ ಬರ್ಬಿಡುತ್ತೆ, 2ನೇ ಅರಸು ಪುಸ್ತಕದಲ್ಲಿ 4ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡೋಣ. ತರುವಾಯ ಬಂದು ನಡೆದದ್ದನ್ನೆಲ್ಲ ನೋಡಿದ ದೇವ್ರ ಮಕ್ಕಳು ಎಷ್ಟು ನಂಬಿಗಸ್ತಳು. ಇವತ್ತು ಬಹಳ ಜನರು ಅದ್ಭುತಗಳಾಗ್ತದೆ, ಆದ್ರೂ ಕೂಡ ದೇವರು ಕಾರ್ಯ ಮಾಡಬಿಡ ಸೇವಕರಿಗೆ ತಿಳಿಸುವುದಿಲ್ಲ. ದೇವ್ರ ಮಕ್ಕಳೇ, ಕಷ್ಟ ತೀರ ತನಕ ಮಾತ್ರ ಸೇವಕರು, ಕಷ್ಟ ತೀರಿದ ಮೇಲೆ ಬಹಳ ಜನರಿಗೆ ಸೇವಕರು ಇರುವುದಿಲ್ಲ. ಆದ್ರೆ ವಾಕ್ಯ ನೋಡ್ರಿ ಮಕ್ಕಳೇ, ಈ ಮಗಳು ಎಷ್ಟು ನಂಬಿಕೆ ಆತರ ಬಂದು ತಿಳಿಸಿದಳು. ಅವನು ಆಕೆಗೆ ಹೋಗಿ ಎಣ್ಣೆಯನ್ನು ಮಾರಿ. ಆ ದಿನಗಳಲ್ಲಿ ದೇವ್ರ ಮಕ್ಕಳು ಇವತ್ತು ವಸ್ತುಗಳನ್ನ ಹೆಂಗ್ ಮಾಡ್ತಾರೋ, ಸಾಮಗ್ರಿಗಳನ್ನ ಹೆಂಗ್ ಮಾಡ್ತಾರೋ, ಆಹಾರವನ್ನು ಹೆಂಗ್ ಮಾಡ್ತಾರೋ, ಎಣ್ಣೆಯನ್ನು ಮಾರಿ ಜೀವನ ಮಾಡ್ತಾರೋ. ಆ ದಿನಗಳಲ್ಲಿ ವಾಕ್ಯದಲ್ಲಿ ಬರುತ್ತೆ, ಆ ಎಣ್ಣೆಯನ್ನು ಮಾರಿ ನೋಡಿದೆ ಎಲಿಷನ ಫಸ್ಟ್ ಹೇಳ್ತಾನೆ, ಸಾಲ ತೀರಿಸು. ಸಾಲ ಅವಮಾನ. ದೇವರ ಮಕ್ಕಳ ದೇವರ ವಾಕ್ಯ ಗೊತ್ತಾ, ಮೊದಲು ಸಾಲ ತೀರಿಸು. ಬಹಳ ಜನರು ಕೊಟ್ರೆ ನನಗೆ ಉಳಿತು ಅಂತಾರೆ, ಕೊಟ್ರೆ ನನಗೆ ಉಳಿತಾರೆ. ದೇವ್ರ ಮಕ್ಕಳು ಆ ಪದ್ಧತಿ ಇರಬಾರ್ದು. ಮೊದಲು ಸಾಲ ತೀರಿಸು, ಉಳಿದ ಹಣದಿಂದ ನೀನು ನಿನ್ನ ಮಕ್ಕಳು ಜೀವನ ಮಾಡಿ. ಎಷ್ಟು ಒಳ್ಳೆ ಆಲೋಚನೆ ದೇವರ ಮಕ್ಕಳೇ. ಪ್ರವಾದಿ ಹತ್ರ ಎಷ್ಟು ಒಳ್ಳೆ ಆಲೋಚನೆ ಮಾಡ್ತಾರೆ. ಫಸ್ಟ್ ಸಾಲ ತೀರ್ಸಮ್ಮ ಅಲ್ಲ. ದೇವರ ಮಕ್ಕಳು ನಾವು ಕೂಡ, ನೀವು ಕೂಡ ಅಷ್ಟೇ. ಮೊದಲು ಸಾಲ ತೀರಿಸಿ ಉಳಿದುದ್ರಲ್ಲಿ ನಾವೇನ್ ಮಾಡ್ಬೇಕಂತೆ, ಜೀವನ ಮಾಡ್ಬೇಕಂತೆ. ಹಲ್ಲೆಲೂಯಾ. ಕೆಲವು ಸಾರಿ ಆಶೀರ್ವಾದಗಳು ನಿಂತು ಹೋಗ್ತವೆ. ದೇವ್ರ ಮಕ್ಕಳು ಬಹಳ ಜನರು ರಕ್ಷಣೆ ಹೊಂದಿದ್ದಾರೆ. ಬಹಳ ಜನರು ಹೇಳ್ತಾರೆ, ಅಯ್ಯ ನಾವು ದೀಕ್ಷೆ ತಗೊಂಡಿದ್ದೇವೆ, ನಾವು ಚರ್ಚಿಗೆ ಹೋಗ್ತೇವೆ, ನಾವು ಪಾಸ್ಟಿಗೆ ಊಟ ಕೊಡ್ತೇವೆ, ನಾವು ಆಲಯಕ್ಕೆ ಹೋಗುತ್ತೇವೆ, ಪ್ರಾರ್ಥನೆ ಮಾಡ್ತೇವೆ, ನಮಗೆ ಆಶೀರ್ವಾದಗಳು ಇಲ್ಲ ಎಂಬುದಾಗಿ ಹೇಳ್ತಾರೆ. ಸ್ವಲ್ಪ ಅರ್ಥ ಮಾಡಿದ್ದೇವ್ರ ಮಕ್ಕಳೇ, ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ರಿ. ಒಂದು ವಾಕ್ಯದಲ್ಲಿ ಈಗ ಬರಲ್ಪಡ್ದ ವಾಕ್ಯ ಓದ್ಕೋಣ. ಯೆಶಾಯ ಗ್ರಂಥದಲ್ಲಿ ತೆಗಿರಿ. ಯೆಶಾಯ ಗ್ರಂಥದಲ್ಲಿ 12ನೇ ಅಧ್ಯಾಯ 3ನೇ ವಚನ. 12ನೇ ಅಧ್ಯಾಯ 3ನೇ ವಚನ. ಮತ್ತು ನೋಡ್ರಿ, ರಕ್ಷಣೆ ಎಂಬ ಬಾವಿ ರಕ್ಷಣೆ ಎಂಬ ಬಾವಿಗಳಿಂದ ನೀರನ್ನು
ಉಲ್ಲಾಸದೊಡನೆ ಸೇದುವಿರಿ. ಇಲ್ಲಿ ಚೆನ್ನಾಗಿ ಅರ್ಥ ಮಾಡಿದ ದೇವ್ರ ಮಕ್ಕಳೇ, ರಕ್ಷಣೆ ಎಂಬ ಬಾವಿ ಎಂಬುದಾಗಿ ಇಲ್ಲಿ ಬರಲ್ಪಟ್ಟದೆ. ಏನಂತೆ? ರಕ್ಷಣೆ ಎಂಬ ಬಾವಿ. ಯಾವಂದ್ರೆ ರಕ್ಷಣೆ ಎಂಬ ಬಾವಿ. ಅನೇಕ ಜನರು ಇವತ್ತು ದೇವರ ಮಕ್ಕಳು ರಕ್ಷಣೆ ಹೊಂದಿದ್ದಾರೆ. ರಕ್ಷಣೆ ಹೊಂದಿರುವ ಇವರಿಗೆ ಕುಟುಂಬದಲ್ಲಿ ಆಶೀರ್ವಾದಗಳು ನಿಂತು ಹೋಗಿವೆ, ಅಭಿಷೇಕವು ಕುಗ್ಗಿ ಹೋಗಿದೆ, ಸ್ವಸ್ಥತೆಗಳು ಇಲ್ಲ, ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಆಶೀರ್ವಾದ ಇಲ್ಲ. ಕಾರಣ ಏನು? ಬಹಳ ಜನದ ನಾವು ರಕ್ಷಣೆ ಹೊಂದಿದ್ದೇವೆ, ನಾವು ಚರ್ಚಿಗೆ ಹೋಗ್ತಾ ಇದ್ದೇವೆ, ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಗಮನಿಸಿ ದೇವರ ಮಕ್ಕಳೇ, ಇಲ್ಲಿ ರಕ್ಷಣೆ ಎಂಬ ಬಾವಿ ಬಗ್ಗೆ ಬರಲ್ಪಟ್ಟಿದೆ. ಈಗ ಸ್ವಲ್ಪ ನನ್ನ ಕಡೆ ನೋಡ್ರಿ. ಬಾವಿ ನಾವು ನೋಡುವಾಗ ಕೆಲವೊಂದು ಬಾವಿ ಚೆನ್ನಾಗಿವೆ, ಕೆಲವೊಂದು ಬಾವಿ ಏನಾಗಿವೆ? ನೀಗಿ ಹೋಗಿದೆ. ಬಾವಿಯಲ್ಲಿ ಕೆಲವು ಬಾವಿಯಲ್ಲಿ ನೀರಿಲ್ಲ, ಕೆಲವು ಬಾವಿ ಮುಚ್ಚಲ್ಪಟ್ಟಿದೆ. ನಾವು ಕೂಡ ಒಂದ್ಸಾರಿ ಬಾಡಿಗಿರುವಾಗ ಆ ಬಾಡಿಗಿರುವ ಮನೆ ಪಕ್ಕದಲ್ಲಿ ಒಂದು ಬಾವಿ, ಆ ಬಾವಿಯಲ್ಲಿ ನೀರಿಲ್ಲ, ಅದೆಲ್ಲ ಮುಚ್ಚಿ ಹೋಗಿತ್ತು. ದೇವರ ಮಕ್ಕಳೇ, ರಕ್ಷಣೆ ಹೊಂದಿದವರು ಒಂದು ಸಾರಿ ಮುಚ್ಚಲ್ಪಡುತ್ತಾರೆ. ರಕ್ಷಣೆ ಹೊಂದಿದವರಿಗೆ ಆಶೀರ್ವಾದಗಳು ಕೆಲವು ಸಾರಿ ನಿಂತು ಹೋಗ್ತವೆ. ರಕ್ಷಣೆ ಹೊಂದಿದವರಿಗೆ ಕೆಲವು ಸಾರಿ ಆರೋಗ್ಯಗಳು ಕಡಿಮೆ ಆಗ್ತವೆ. ಕೆಲವು ಸಾರಿ ರಕ್ಷಣೆ ಹೊಂದಿದವರಿಗೆ ಆಶೀರ್ವಾದಗಳು ನಿಂತು ಹೋಗ್ತವೆ. ಅಲ್ಲವಯ್ಯ ದೇವರ ಮಕ್ಕಳು ನೋಡ್ರಿ, ಅಬ್ರಹಾಮನನ್ನು ತೋರಿಸಿದ ಬಾವಿಯನ್ನ ಫಿಲಿಸ್ಟಿಯನ್ ಮಾಡಿದಂತೆ ಇಸಾಕನ ಕಾಲದಲ್ಲಿ ಮುಚ್ಚಾಕಿದರು. ಅಲ್ಲವಯ್ಯ ಸೈತಾನ ಏನ್ ಮಾಡ್ತಾ ಗೊತ್ತಾ? ರಕ್ಷಣೆ ಹೊಂದಿದವರನ್ನು ಕೂಡ ಮುಚ್ಚಿ ಹಾಕುತ್ತಾನೆ. ಆಶೀರ್ವಾದವನ್ನು ಮುಚ್ಚಿ ಬಿಡುತ್ತಾನೆ, ಆರೋಗ್ಯವನ್ನು ಮುಚ್ಚಿ ಬಿಡುತ್ತಾನೆ, ಸಮಾಧಾನವನ್ನು ಮುಚ್ಚಿ ಬಿಡುತ್ತಾನೆ. ಒಳ್ಳೆ ಮೇಲುಗಳನ್ನ ಏನ್ ಮಾಡ್ತಾನೆ? ಸೈತಾನನ್ನು ಮುಚ್ಚಿ ಬಿಡುತ್ತಾನೆ. ಅಲ್ಲವಯ್ಯ ದೇವರ ಮಕ್ಕಳು ಸಹ ಅರ್ಥ ಮಾಡ್ರಿ, ಬಾವಿಗಳನ್ನು ಮುಚ್ಚಿ ಹಾಕುವುದು ಸುಲಭ, ಬಾವಿಗಳನ್ನು ಮುಚ್ಚಾಕುವುದು ಸುಲಭ. ಆದರೆ ದೇವರ ಮಕ್ಕಳು, ದೇವರು ನಮಗೆ ಏನು ವಾಗ್ದಾನ ಮಾಡಿದ್ದಾನೆ ನೋಡ್ರಿ. ದೇವರು ನಮಗೆ ಏನು ವಾಗ್ದಾನ ಮಾಡಿದ್ದಾನೆ? ನಮ್ಮನ್ನ ಬಾವಿಗಳನ್ನು ಎಂಬುದಾಗಿ ವಾಗ್ದಾನ ಮಾಡಿಲ್ಲ. ನಮಗೆ ದೇವರು ಹೇಗೆ ವಾಗ್ದಾನ ಮಾಡಿದಾನೆ ಗೊತ್ತಾ? ದೇವರ ಮಕ್ಕಳೇ, ವಾಕ್ಯ ಓದಿಕೊಳ್ಳ ದೇವರ ಮಕ್ಕಳು. ಯೋಹಾನನ ಬರೆದ ಸುವಾರ್ತೆ ತೆಗಿರಿ. ಯೋಹಾನನ ಬರೆದ ಸುವಾರ್ತೆ 7ನೇ ಅಧ್ಯಾಯ 37ನೇ ವಚನ ದಯವಿಟ್ಟು ಓದೋಣ. ಆ ಜಾತ್ರೆಯ ಮಹಾದಿವಸದ ಕಡೆಯ ದಿನದಲ್ಲಿ ಯೇಸು ನಿಂತುಕೊಂಡು, ನೋಡಿ ಚೆನ್ನಾಗಿ ಅರ್ಥ ಮಾಡಿದ್ರೆ, ಯಾವನಿಗಾದರೂ ನೀರಡಿಕೆಯಾಗಿದ್ದರೆ, ನೋಡಿದ, ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನೋಡ್ರಿ, ನನ್ನನ್ನು ನಂಬಿದವನ ಹೊಟ್ಟೆ ಒಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರವೇ ಜೀವಕರವಾದ ನೀರಿನ ಹೊಳೆಗಳು. ಆಮೆನ್. ಎಂತ ಹೊಳೆಗಳಂತ ದೇವರ ಮಕ್ಕಳೇ? ನೀರಿನ ಹೊಳೆಗಳು ಅಂದ್ರೆ ಜೀವಕರವಾದ ನದಿಗಳು, ಹೊಳೆಗಳು ಹರಿಯುವ ಸಾಗಮ. ಜೀವಕರವಾದ ಹೊಳೆಗಳಂದ್ರೇನು? ಜೀವಕರವಾದ ನದಿಗಳು. ಅಲ್ಲಯ್ಯ, ನದಿಯಲ್ಲಿ ನೀರು ಸ್ವಲ್ಪ ಇರ್ತದ, ಕಡಿಮೆ ಇರ್ತದ. ನದಿ ಪ್ರವಾಹಕ್ಕೆ ಯಾರು ಕೂಡ ಅಡ್ಡ ಬರಕ್ಕಾಗಲ್ಲ ದೇವ್ರ ಮಕ್ಕಳೇ. ಚೆನ್ನಾಗಿ ಅರ್ಥ ಮಾಡಿದ್ರ ಮಕ್ಕಳೇ. ಇಲ್ಲಿ ನನ್ನನ್ನು ಎಲ್ಲರೇ, ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ, ನೋಡಿದ್ಯಾ? ನನ್ನನ್ನು ನಂಬಿದವನ ಹೊಟ್ಟೆಯೊಳಗನೆ. ನೋಡಿದ್ರ ಮಕ್ಕಳೇ, ಹೊಟ್ಟೆ ಎಷ್ಟಿದೆ? ಬಹಳ ಚಿಕ್ಕದು ಅಲ್ಲ? ನಿಮ್ಮ ಹೊಟ್ಟೆ ನೋಡಿಕೊಳ್ಳುವಾಗ ನೋಡ್ರಿ, ಸಭೆಯಲ್ಲಿ ನಿಮ್ಮ ಹೊಟ್ಟೆ ನೋಡಿಕೊಳ್ಳುವಾಗ ಬಹಳ ಚಿಕ್ಕದು ಅಲ್ಲಯ್ಯ. ನಮ್ಮ ಹೊಟ್ಟೆ ನೋಡಿಕೊಳ್ಳುವಾಗ ಅರ್ಥ ಮಾಡಿ, ನಮ್ಮ ನೋಡ್ರಿ, ನಮ್ಮ ಹೊಟ್ಟೆಗಳು ಬಹಳ ಚಿಕ್ಕು. ಆದ್ರೆ ದೇವರು ನಮ್ಮ ಹೊಟ್ಟೆಯೊಳಗಿಂದ ಏನ್ ಮಾಡ್ತಾನೆ ಅಂತ ವಾಗ್ದಾನ ಮಾಡ್ತಾನ? ಜೀವಕರವಾದ ನೀರಿನ ಹೊಳೆಗಳು. ಚಪ್ಪಳಾಗಣ ದೇವರ ಮಕ್ಕಳು. ಹಲ್ಲೆಲೂಯ. ಹೊಳೆ ಎಂಬುದಾಗಿ ಹೇಳ್ತಾ ಇಲ್ಲ, ನದಿ ಎಂಬುದಾಗಿ ಹೇಳ್ತಾ ಇಲ್ಲ, ನದಿಗಳು. ಹೊಳೆಗಳು ಅಂದ್ರೇನು? ನದಿಗಳು. ನೋಡಿದ ಮಕ್ಕಳೇ, ನಮ್ಮ ಹೊಟ್ಟೆಯೊಳಗಿಂದ ನದಿಗಳು ಬರ್ತಾವಂತೆ ದೇವರ ಮಕ್ಕಳೇ. ಹಲ್ಲೆಲೂಯ. ನಾವು ಸಾಮಾನ್ಯರಲ್ಲ. ಯೇಸುವನ್ನು ಧರಿಸಿಕೊಂಡವರಿಗೆ ಬಹಳ ಲಾಭಗಳಿವೆ, ಬಹಳ ಆಶೀರ್ವಾದಗಳಿವೆ. ನಾವು ರಕ್ಷಣೆ ಎಂಬ ಬಾವಿ ಯಾತ್ರೆಗೆ ಮಾತ್ರ ಇರಬಾರ್ದು ದೇವರ ಮಕ್ಕಳೇ, ನಾವು ಪರಿಶುದ್ಧಾತ್ಮನ ಅನುಭವಕ್ಕೆ ನಾವು ಬರಬೇಕು. ಆಮೆನ್. ಹಲ್ಲೆಲೂಯ. ಪವಿತ್ರ ಆತ್ಮನನ್ನು ಹೊಂದಲಿರುವಗೋಸ್ಕರ ಈ ಮಾತನ್ನು ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿ. ಆಮೆನ್. ಅದಕ್ಕೋಸ್ಕರ ದೇವರ ಮಕ್ಕಳೇ, ನಾವು ರಕ್ಷಣೆ ಹೊಂದಿದ್ರೆ ಸಾಲದು, ನಾವು ಪರಿಶುದ್ಧಾತ್ಮ ಅಭಿಷೇಕವನ್ನು ಹೊಂದಬೇಕು. ಆಮೆನ್. ಪರಿಶುದ್ಧಾತ್ಮನ ಅಭಿಷೇಕ ಹೊಂದಿದಾಗ ದೇವರ ಮಕ್ಕಳೇ, ಆ ಬಾವಿಯನ್ನು ಮುಚ್ಚಿದಂತೆ ಸೈತಾನನು ಈ ನದಿಗಳನ್ನ ಎಷ್ಟು ಮಾತ್ರಕ್ಕೂ ಮುಚ್ಚಾಕುವುದಕ್ಕಾಗುವುದಿಲ್ಲ. ಚಪ್ಪಳಾಗಿ ದೇವರನ್ನು ಗಣಪಡಿಸೋಣ. ಹಲ್ಲೆಲೂಯ. ಅದಕ್ಕೋಸ್ಕರ ಯೇಸು ಸ್ವಾಮಿ ಹೇಳ್ತಾನೆ, ನನ್ನನ್ನು ನಂಬಿದವನ ಹೊಟ್ಟೆಯೊಳಗೆ ಜೀವಕರವಾದ ನೀರಿನ ಹೊಳೆಗಳು ಇಲ್ಲ, ನದಿಗಳು ಹರಿದು ಬರುವವು. ಆಮೆನ್. ದೇವರ ಮಕ್ಕಳು ಸ್ವಲ್ಪ ಅರ್ಥ ಮಾಡ್ರಿ. ಬಾವಿ
ಒಂದು ಹಳ್ಳಿಗೆ ಉಪಯೋಗವಾಗಿರ್ತದೆ, ಸ್ವಲ್ಪ ಜನರಿಗೆ ಉಪಯೋಗವಾಗುತ್ತೆ. ಬಾವಿಯಿಂದ ನೀರು ಅನೇಕ ಜನರು ಹಳೆ ದಿನಗಳಲ್ಲಿ, ಇಂದಿನ ದಿನಗಳಲ್ಲಿ ಕೆಲವೊಂದು ವರ್ಷಗಳಿಂದ, ಬಹಳ ವರ್ಷಗಳಿಂದ ಜನರು, ನಾವು ಚಿಕ್ಕವರಿರುವಾಗ ಜನರು ಬಾವಿಯಿಂದ ಸೇರ್ತಾ ಇದ್ರು, ನಾವು ಸೇರ್ತಾ ಇದ್ವಿ ನೀರನ್ನ. ದೇವರ ಮಕ್ಕಳ, ಒಂದು ಬಾವಿ ಕೆಲವೊಬ್ಬರಿಗೆ ಉಪಯೋಗವಾಗಿರ್ತದೆ, ಹಲ್ಲೆಲೂಯಾ. ಆದ್ರೆ ನದಿ ಕೆಲವೊಂದು ಜಿಲ್ಲೆಗಳಿಗೆ ಅಲ್ಲ, ತುಂಗಭದ್ರಾ ನದಿ ನೋಡ್ರಿ ದೇವ್ರ ಮಕ್ಕಳು, ತುಂಗಭದ್ರಾ ನದಿ ಬಳ್ಳಾರಿ ಡಿಸ್ಟಿಕ್ಗೂ, ಕೊಪ್ಪಳ ಡಿಸ್ಟಿಕ್ಗೂ, ಮತ್ತು ರಾಯಚೂರು ಡಿಸ್ಟಿಕ್ಗೂ, ಮತ್ತು ಆಂಧ್ರ ಪ್ರದೇಶಕ್ಕೂ, ಕರ್ನೂಲ್ವರೆಗೂ, ಹಲ್ಲೆಲೂಯಾ ಹಲ್ಲೆಲೂಯಾ, ಎಷ್ಟೋ ಜಿಲ್ಲೆಗಳಿಗೆ, ಮತ್ತು ಅನಂತಪುರ ಜಿಲ್ಲೆಗಳಿಗೆ, ಹಲ್ಲೆಲೂಯಾ, ಎಷ್ಟೋ ಜಿಲ್ಲೆ, ಒಂದು ನದಿ ಎಷ್ಟೋ ಜಿಲ್ಲೆಗಳಿಗೆ ಹೊರ ಬೆಳೆಸಿಕೊಳ್ಳುವುದಕ್ಕೆ, ಕುಡಿಯುವುದಕ್ಕೆ, ಶುದ್ಧಿ ಮಾಡಿಕೊಳ್ಳುವುದಕ್ಕೆ, ಸ್ನಾನ ಮಾಡುವುದಕ್ಕೆ, ಎಲ್ಲ ರೀತಿಯಲ್ಲಿ ಇದು ಪ್ರಯೋಜನಕರವಾಗಿರ್ತದೆ ದೇವರ ಮಕ್ಕಳೇ, ಹಲ್ಲೆಲೂಯಾ. ಇದೇನಾಗಿರುತ್ತೆ ಹೇಳ್ರಿ, ಇದು ಪ್ರಯೋಜನಕರವಾಗಿರ್ತದೆ. ಅದಕ್ಕೋಸ್ಕರ ದೇವ್ರ ಮಕ್ಕಳೇ, ನಾವು ರಕ್ಷಣೆ ಹೊಂದ್ಬಿಟ್ಟಿವಪ್ಪ, ನಾವು ಯೇಸುಸ್ವಾಮಿ ಕಡೆ ಚರ್ಚೆಗೆ ಹೋಗ್ತೀವಿ ಅಂದ್ರೆ ಅಷ್ಟಕ್ಕೆ ಸಾಲದ ದೇವ್ರ ಮಕ್ಕಳೇ. ನಾವು ಪರಿಶುದ್ಧಾತ್ಮ ಅಭಿಷೇಕವನ್ನು ಹೊಂದಬೇಕು. ಆಮೆನ್. ಪರಿಶುದ್ಧಾತ್ಮ ಅಭಿಷೇಕ, ನಮಗೆ ಪರಿಶುದ್ಧಾತ್ಮನ ವಾಗ್ದಾನ ಮಾಡಲು ಬಂದಿದ್ದಾನೆ. ಆ ವಾಗ್ದಾನಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ದೇವರು ವಾಗ್ದಾನವನ್ನು ಮಾಡುವುದು ಮಾತ್ರವಲ್ಲ, ದೇವರು ವಾಗ್ದಾನಗಳನ್ನು ನೆರವೇರಿಸುವುದಕ್ಕೆ ಚಪ್ಪಳಾಗಿ ದೇವರನ್ನು ಗರ್ಪಡಿಸೋಣ. ದೇವರು ವಾಗ್ದಾನವನ್ನು ಮಾತ್ರ ಮಾಡುವುದಿಲ್ಲ. ದೇವರು ಏನಂದ್ರೆ ಸುಮ್ಮನೆ ಹೇಳಿ ಸುಮ್ಮನೆ ಆಗುವಂತರಲ್ಲ. ಬಹಳ ಜನ ಹೇಳ್ತಾರೆ ಅದು ಮಾಡ್ತೀವಿ ಇದು ಮಾಡ್ತೀವಿ, ಏನು ಮಾಡುವುದಿಲ್ಲ. ಹಲ್ಲೆಲೂಯಾ. ದೇವರು ಈ ಲೋಕದ ಜನರು ಆಗಲ್ಲ ದೇವ್ರ ಮಕ್ಕಳು. ಬಹಳ ಜನರು ತಮ್ಮ ಹತ್ರ ಏನು ಆಗದಿದ್ರು ಕೂಡ ದೊಡ್ಡವರ ತರ ಫೀಲಿಂಗ್ ಆಗ್ತಾರೆ, ದೊಡ್ಡವರ ತರ ಭೋಜ್ ಕೊಡ್ತಾರೆ. ಆದ್ರೆ ದೇವರ ಮಕ್ಕಳೇ, ಯೇಸು ಸ್ವಾಮಿ ಹಾಗೆ ಅಲ್ಲ. ಯೇಸು ಸ್ವಾಮಿ ಆಗಲ್ಲ. ನನ್ನನ್ನು ನಂಬಿದವನ ಒಟ್ಟೊಳಗಿಂದ ಜೀವಕರವಾದ ನೀರಿನ ಹೊಳೆಗಳು, ಹಲ್ಲೆಲೂಯಾ. ದೇವರ ಮಕ್ಕಳೇ ಹೇಳ್ರಿ, ನನ್ನೊಳಗೆ ನಿಧಿ ಇದೆ, ನನ್ನೊಳಗೆ ಆಶೀರ್ವಾದ ಇದೆ, ನನ್ನೊಳಗೆ ಅಭಿಷೇಕವಿದೆ. ನನ್ನೊಳಗೆ ದೇವರ ಮಕ್ಕಳೇ, ಈ ಕುಟುಂಬಕ್ಕೆ, ನನ್ನೊಳಗೆ ಈ ಜೀವಿತ ಕಾಲವಲ್ಲ ಬೇಕಾದ ಆಶೀರ್ವಾದಗಳು ಎಲ್ಲಿ ಹೇಳ್ರಿ ದೇವ್ರ ಮಕ್ಕಳೇ. ಲೈವ್ನಲ್ಲಿ ನೋಡುವಂತ ನಿಮ್ಮೊಳಗೆ ದೇವರ ಮಕ್ಕಳೇ, ದೇವರು ಜೀವಕರವಾದ ನೀರಿನ ಹೊಳೆಗಳನ್ನು ಇಟ್ಟಿದ್ದಾನೆ, ಹಲ್ಲೆಲೂಯಾ. ಚಿಕ್ಕ ಹೊಟ್ಟೆಯಲ್ಲಿ ದೊಡ್ಡ ದೊಡ್ಡ ಆಶೀರ್ವಾದಗಳು ಇಟ್ಟಿದ್ದಾನೆ, ಹಲ್ಲೆಲೂಯಾ. ಅದಕ್ಕೋಸ್ಕರ ದೇವ್ರ ಮಕ್ಕಳೇ, ವಾಕ್ಯದಲ್ಲಿ ಬರಬೇಡ ದೇವ್ರ ಮಕ್ಕಳೇ, ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ರಿ. ಈಗ ಬೈಬಲ್ ಅಲ್ಲಿ ನೈಲ್ ನದಿ ಅಂತಿದೆ. ಯಾವ ನದಿ? ನೈಲ್ ನದಿ. ಬೈಬಲ್ ಅಲ್ಲಿ ವಿಮೋಚನ ಕಾಂಡಗಳು ಬರಲ್ಪಡುತ್ತೆ ನೈಲ್ ನದಿ ಬಗ್ಗೆ. ಈ ನೈಲ್ ನದಿ ಬಗ್ಗೆ ಬಹಳ ಜನ ಹೇಳ್ತಾರೆ, ಬಹಳ ಪಂಡಿತರು ಹೇಳ್ತಾರೆ. ಈ ನೈಲ್ ನದಿ ದೇವ್ರ ಮಕ್ಕಳೇ, ನಾವು ಈಗ ತುಂಗಭದ್ರಾ ನದಿ ಕೆಲವೊಂದು ಜಿಲ್ಲೆಗಳಿಗೆ ಬಹಳ ಪ್ರಯೋಜನಕರವಾಗಿರುತ್ತೆ. ಈ ನೈಲ್ ನದಿ ಆಗಲ್ಲ ದೇವ್ರ ಮಕ್ಕಳೇ, ಕೆಲವೊಂದು ದೇಶಗಳಿಗೆ, ಅಲ್ಲ ಜಿಲ್ಲೆಗಳಕ್ಕಿಂತ ರಾಜ್ಯ ದೊಡ್ಡದು, ರಾಜ್ಯಕ್ಕಿಂತ ದೇಶ ದೊಡ್ಡದು, ಹಲ್ಲೆಲೂಯಾ. ಚೆನ್ನಾಗಿ ಅರ್ಥ ಮಾಡಿದ ಮಕ್ಕಳೇ, ಈ ನೈಲ್ ನದಿ ಕೆಲವೊಂದು ದೇಶಗಳಿಗೆ ಏನಾಗಿರ್ತದೆ, ಪ್ರಯೋಜನಕರವಾಗುತ್ತೆ. ಈ ನೈಲ್ ನದಿ ಸುಮಾರು ಹೇಳ್ತಾರೆ 13 ದೇಶಗಳಿಗೆ ಇದು ಪ್ರಯೋಜನಕರವಾಗಿರುತ್ತೆ. 17 ದೇಶಗಳಲ್ಲಿ ಹರಿತದಂತಿದ್ದು. ಯಾವುದು? ನೈಲ್ ನದಿ 13 ದೇಶಗಳಲ್ಲಿ ಹರಿತದಂತ ದೇವ್ರ ಮಕ್ಕಳೇ, ಚಪ್ಪಳೆ, ಹಲ್ಲೆಲೂಯಾ. ದೇವ್ರ ಮಕ್ಕಳೇ ನೋಡಿದ, ದೇವರು ನದಿಯನ್ನು ಬರಮಾಡ್ಕೊಂಡು ಅಂತ ಹೇಳ್ತಾನ, ನದಿಗಳನ್ನು ಅಂತ ಹೇಳ್ತಾನ. ಏನ್ ಹೇಳ್ತಾನ? ನದಿಗಳನ್ನು. ಅಂದ್ರೆ ಹೊಳೆಗಳು ಅಂದ್ರೇನು? ನದಿಗಳನ್ನು, ಹಲ್ಲೆಲೂಯಾ. ಎಷ್ಟು ನದಿ ಗೊತ್ತಿಲ್ಲ ದೇವ್ರ ಮಕ್ಕಳೇ. ಏಸು ನದಿಯನ್ನೇ ಎಂಬುದಾಗಿರ್ತಲ್ಲ, ನದಿಗಳನ್ನು, ಹಲ್ಲೆಲೂಯಾ. ಎಲ್ಲ ನನ್ನೊಳಗೆ ದೇವರ ಆಶೀರ್ವಾದವಿದೆ. ನಮ್ಮ ಜೀವಿತಕ್ಕೆ ಬೇಕಾದ ನಮ್ಮೊಳಗೆ ಅನೇಕ ಆಶೀರ್ವಾದಗಳಿವೆ. ನೀನು ನಂಬುವಾಗ, ಅದಕ್ಕೋಸ್ಕರ ವಾಕ್ಯದ ನಂಬುವವನು ಒಂದಲ್ಲಿರುವ ಪವಿತ್ರಾತ್ಮನ ಕುರಿತು ಯೇಸು ಸ್ವಾಮಿ ಮಾತನಾಡಿದನು, ಹಲ್ಲೆಲೂಯಾ. ನೀನು ನಂಬುವಾಗ ಆ ಕಾರ್ಯಗಳನ್ನು ನೆರವೇರುತ್ತವೆ. ಅದಕ್ಕೋಸ್ಕರ ದೇವರ ಮಕ್ಕಳ ವಾಕ್ಯದಲ್ಲಿ ಬರ್ಬಿಡಿದೆ. ಪೌಲನು ಹೇಳ್ತಾನೆ ಎಫೆಸ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 3ನೇ ವಚನ ಓದ್ರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿ ನೋಡ್ತಾರೆ ದೇವರು ನಮಗೆ ಎಂತ, ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳು. ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಬೇಕು ದೇವ್ರ ಮಕ್ಕಳೇ. ಸಕಲ ಆತ್ಮೀಯ ವರಗಳು ನಮಗೆ, ನೋಡಿದೆ ನಾವು ಎಲ್ಲರೂ ನಮಗೆ ಅಂದ್ರೆ ನಮಗೆ ದೇವ್ರ ಮಕ್ಕಳು ಸ್ವಲ್ಪ ಅರ್ಥ ಮಾಡಿ. ನಮಗೆ ನೋಡಿದ, ಇದು ಚೆನ್ನಾಗಿ ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳು ದೇವದೂತರಿಗಲ್ಲ, ದೆವ್ವಗಳಿಗಲ್ಲ, ಅನ್ಯರಿಗಲ್ಲ, ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ, ಕ್ರಿಸ್ತನ ಧರಿಸಿಕೊಂಡವರಿಗೆ, ದೀಕ್ಷಾಸ್ನಾನ ಮಾಡಿಸಿಕೊಂಡವರಿಗೆ, ಪ್ರಾರ್ಥನೆ ಮಾಡುವವರಿಗೆ, ಉಪವಾಸ ಮಾಡುವವರಿಗೆ, ಪರಿಶುದ್ಧಾತ್ಮ ಅಭಿಷೇಕವನ್ನ ಹೊಂದಿಕೊಂಡು ಪವಿತ್ರಾತ್ಮದಲ್ಲಿ ಅನ್ಯ ಭಾಷೆಯನ್ನು ಮಾತಾಡುವವರಿಗೆ, ಪರಲೋಕದಲ್ಲಿರುವ ಸಕಲ ಆತ್ಮೀಯ ವರಗಳನ್ನು ನಮಗೆ
ನಮಗೆ ನೋಡಿದ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದನ. ಚಪಳೆ ಆಮೆನ್. ಪರಲೋಕದಲ್ಲಿರುವ ಅನೇಕ ಪ್ರಯೋಜನಾರ್ಥವಾದಂತ ವರಗಳನ್ನ ಕ್ರಿಸ್ತ ಯೇಸುವಿನಲ್ಲಿರುವ ನಮಗೆ ಸಕಲ ವಿಧವಾದ ಆಶೀರ್ವಾದಗಳು, ಸಕಲ ವಿಧವಾದ ಆತ್ಮೀಯ ವರಗಳನ್ನ ದೇವರು ನಮಗೆ ಅನುಗ್ರಹಿಸಿದ್ದಾನೆ. ಆಮೆನ್. ನೋಡಿದ ದೇವರು ಒಂದಲ್ಲ ಎರಡಲ್ಲ, ದೇವರು ಮಕ್ಕಳೇ ಸಕಲ, ಸಕಲ ಅಂದ್ರೆ ಸರ್ವ, ಸಮಸ್ತ ಅಂತ ಅರ್ಥ. ಹಲ್ಲೆಲೂಯ. ಎಲ್ಲ ವಿಷಯಗಳಲ್ಲಿ ಎಲ್ಲವನ್ನ ದೇವರು ಪರಲೋಕದಲ್ಲಿರುವ ಸಮಸ್ತವನ್ನ ನನಗೆ ನಿನಗೆ ಕೊಡುವುದಕ್ಕೆ ಆತನ ಶಕ್ತಿವಂತರ ಸಾಮರ್ಥ್ಯನಾಗಿದ್ದಾನೆ. ಹಲ್ಲೆಲೂಯ. ಕೊಟ್ಟ ಮೇಲೆ ಪಶ್ಚಾತ್ತಾಪ ಪಡುವನಲ್ಲ, ಹೇಳಿ ಸುಮ್ಮನೆ ಆಗುವಂತವನಲ್ಲ, ಹೇಳಿದ ಮೇಲೆ ಅಕ್ಷರ ಸಹಿತವಾಗಿ ನೆರವೇರಿಸುತ್ತಾನೆ. ಆಮೆನ್. ನಾನಿನ್ನು ಪ್ರಾರ್ಥನೆಯಿರುವಾಗ, ನಾನಿನ್ನು ವಾಕ್ಯವನ್ನು ಧ್ಯಾನ ಮಾಡುವಾಗ, ನಾನಿನ್ನು ವಾಕ್ಯದ ಪ್ರಕಾರವೇ ನಡ್ಕೊಳ್ಳುವಾಗ ಈ ಸಕಲ ಆಶೀರ್ವಾದಗಳು ನಮ್ಮ ಮೇಲೆ ಬಲವಾಗಿ ಸುರಿಯುತ್ತವೆ. ಅದೇ ರೀತಿ ದೇವರ ಮಕ್ಕಳೇ, ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 16ನೇ ವಚನ. ಆಮೇಲೆ ಆತನು 5 ರೊಟ್ಟಿ 2 ಮೀನುಗಳನ್ನು ತೆಗೆದುಕೊಂಡು ಆಕಾಶದ ಕಡೆಗೆ ನೋಡಿ. ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡಿದ್ರು. ಇಲ್ಲಿ ಸುಮಾರು 20,000ಕ್ಕಿಂತ ಅಧಿಕವಾದ ಜನರಿದ್ದಾರೆ. ಯೇಸು ಸ್ವಾಮಿ 5 ರೊಟ್ಟಿ 2 ಮೀನುಗಳು ತೆಗೆದುಕೊಂಡು ಇಲ್ಲಿ ನೋಡಿದಂತೆ ಆಕಾಶದ ಕಡೆಗೆ ನೋಡಿದಂತೆ. ದೇವ್ರ ಮಕ್ಕಳು ಯಾವಾಗಲೂ ಕೂಡ ನಾವು ಬೈಬಲ್ ಆಗಿ ನೋಡ್ತೇವೆ, ಆಕಾಶದ ಕಡೆಗೆ ಯೇಸು ಸ್ವಾಮಿ ನೋಡ್ತಾ ಇದ್ದಾನೆ. ದೇವ್ರ ಮಕ್ಕಳು ನಾವು ಕೂಡ, ನೀವು ಕೂಡ ಏನ್ ಮಾಡ್ಬೇಕಂತ, ಯೇಸು ಸ್ವಾಮಿ ನಿಮಗೆ ಮಾದರಿ ಆಗಿದ್ದಾನೆ. ನಾವು ಬರೇ ಮೇಲಕ್ಕೆ ನೋಡಬೇಕು. ಹಲ್ಲೆಲೂಯ. ತಂದೆಯ ಕಡೆಗೆ ನೋಡಬೇಕು. ಹಲ್ಲೆಲೂಯ. ಪರಲೋಕದ ಕಡೆಗೆ ನೋಡಬೇಕು. ಆಮೆನ್. ಯೇಸು ಸ್ವಾಮಿ ನೋಡ್ರಿ, 5 ರೊಟ್ಟಿ 2 ಮೀನು ಅಲ್ಲ, ಸಮಸ್ಯೆ ಬಹಳ ದೊಡ್ಡದಿದೆ. ಕೈಯಲ್ಲಿ ಆಹಾರ ಮಾತ್ರ, ಫಲ ಮಾತ್ರ ಸ್ವಲ್ಪ ಇದೆ. ಅದ ಸ್ವಲ್ಪವನ್ನ ಯೇಸು ಸ್ವಾಮಿ ತೆಗೆದುಕೊಂಡು ಆಕಾಶ ಕಡೆಗೆ ನೋಡಿ ಅವುಗಳನ್ನು ಆಶೀರ್ವದಿಸಿ. ಹಲ್ಲೆಲೂಯ. ದೇವರ ಮಕ್ಕಳ ಸ್ವಲ್ಪ ಅರ್ಥ ಮಾಡ್ರಿ. ಯೇಸು ಸ್ವಾಮಿ ನೀನು ನಾನು ಮೇಲಕ್ಕೆ ನೋಡುವ ವ್ಯಕ್ತಿಯಾಗಿದ್ರೆ ನಾವೇ ಆಶೀರ್ವಾದ ಮಾಡುವವರಾಗಿರ್ತೇವೆ. ಹಲ್ಲೆಲೂಯ. ಇವತ್ತು ಬಹಳ ಜನರು ನೋಡ್ರಿ, ಪೂರ್ವ ಕಡೆಗೆ, ಪಶ್ಚಿಮ ಕಡೆಗೆ, ಅವ್ರ ಕಡೆಗೆ, ಇವ್ರ ಕಡೆಗೆ, ಡೆನರ್ ಕಡೆಗೆ, ಆ ವ್ಯಕ್ತಿಗಳ ಕಡೆಗೆ, ಈ ವ್ಯಕ್ತಿಗಳ ಕಡೆಗೆ, ಈ ವ್ಯಕ್ತಿಗಳ ಕಡೆಗೆ, ಆ ವ್ಯಕ್ತಿಗಳ ಕಡೆಗೆ ನೋಡ್ತಿರ್ತಾರೆ. ದೇವ್ರ ಮಕ್ಕಳ ಚೆನ್ನಾಗಿ ಅರ್ಥ ಮಾಡ್ರಿ. ನಾವು ಯೇಸುವಿನ ಕಡೆಗೆ ನೋಡಬೇಕು. ಆಮೆನ್. ನಂಬಿಕೆ ಹುಟ್ಟಿಸುವವನು ಪೂರೈಸುವನಾಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಡಬೇಕು. ಯಾರ ಮೇಲೆ ದೃಷ್ಟಿ ಇಡಬೇಕು? ಯೇಸುವಿನ ಮೇಲೆ ದೃಷ್ಟಿ ಇಡಬೇಕು. ಯೇಸು ತಂದೆ ಕಡೆಗೆ, ಪರಲೋಕದ ಕಡೆಗೆ ಎತ್ತಿ ಅವುಗಳನ್ನು ಆಶೀರ್ವದಿಸಿದನು. ಆಮೆನ್. ಆಶೀರ್ವದಿಸಿ ಮುರಿದು ಶಿಷ್ಯರ ಕೈಗೆ ಕೊಟ್ಟು ಈ ಜನರ ಗುಂಪಿಗೆ ಸಾಕು. ಈಗ ಹಂಚಿರಿ ಅಂತ ಸ್ವಲ್ಪ ಅರ್ಥ ಮಾಡಿದ್ರೆ ಮಕ್ಕಳೇ, ವಾಕ್ಯದಲ್ಲಿ ಅಂತ ಬರೆದು ಗೊತ್ತಾ, ಉದ್ಧಾರವು ಮೂಡಣದಿಂದಾಗಲಿ ಪಡವಣದಿಂದಾಗಲಿ. ಹೋದ್ರ ವಾಕ್ಯದಲ್ಲಿ ಕೀರ್ತನದಲ್ಲಿ 75ನೇ 6ನೇ ವಚನದಲ್ಲಿ ನೋಡ, ಓದೋಣ. ಕೀರ್ತನೆಗಳು 75ನೇ ಅಧ್ಯಾಯ 6ನೇ ವಚನ. ಯಾಕೆಂದರೆ ಉದ್ಧಾರವು ಮೂಡಲಿಂದಾಗಲಿ ಪಡವಲಿಂದಾಗಲಿ ಅರಣ್ಯದಿಂದಾಗಲಿ ಬರುವುದಿಲ್ಲ. ಎಲ್ಲಿಂದ ಬರ್ತದೆ? ಮೇಲಿಂದ ಬರ್ತದೆ. ಹಲ್ಲೆಲೂಯ. ಉದ್ಧಾರ ಎಲ್ಲಿಂದ ಬರ್ತದೆ? ಪರಲೋಕ ಅನುಗ್ರಹಿಸೋಣವಾದನ್ನ ಹೊರತು ಮನುಷ್ಯನು ಹೆಚ್ಚೇನು ಹೊಂದಲಾರನು. ಹಲ್ಲೆಲೂಯ. ನಿನಗೆ ಆಶೀರ್ವಾದ ಎಲ್ಲಿಂದ ಬರ್ತದೆ ಹೇಳ್ರಿ? ಮೇಲೆ ನೋಡ್ರಿ, ಮೇಲಿಂದ ಬರ್ತದೆ. ಹಲ್ಲೆಲೂಯ. ಸಕಲ ವಿಧದ ಆಶೀರ್ವಾದ ನಿಮಗೆ ಮೇಲಿಂದ ಬರ್ತದೆ. ಅದಕ್ಕೆ ಯೇಸು ಸ್ವಾಮಿ 5 ರೊಟ್ಟಿ 2 ಮೀನು ತೆಗೆದುಕೊಂಡು ಮೇಲಕ್ಕೆ ನೋಡಿದನು. ಹಲ್ಲೆಲೂಯ. ಅವುಗಳನ್ನ ಏನ್ ಮಾಡಿದನು? ಆಶೀರ್ವದಿಸಿದನು. ದೇವರ ಮಕ್ಕಳೇ, ನೀನು ನಾನು ಮೇಲಕ್ಕೆ ನೋಡುವ ವ್ಯಕ್ತಿಗಳಾಗಿದ್ರೆ ಅನೇಕರನ್ನು ಆಶೀರ್ವಾದ ಮಾಡುವಂತ ವ್ಯಕ್ತಿಗಳಾಗಿರ್ತೇವೆ. ಹಲ್ಲೆಲೂಯ. ಹಲ್ಲೆಲೂಯ. ಅದಕ್ಕೆ ಯಾವ ಸಮಸ್ಯೆಗಳ ಕಡೆ ನೋಡ್ರೆ ಆಶೀರ್ವಾದ ಬರುವುದಿಲ್ಲ. ದೊಡ್ಡವ್ರ ಕಡೆ ನೋಡ್ರೆ ಆಶೀರ್ವಾದ ಬರಕ್ಕಿಲ್ಲ. ವಿಶ್ವಾಸಗಳ ಕಡೆ ನೋಡ್ರೆ ಆಶೀರ್ವಾದ ಬರಕ್ಕಿಲ್ಲ. ಸೇವಕರೇ, ಹಲ್ಲೆಲೂಯ. ನಾವ್ ಯಾರ ಕಡೆ ನೋಡ್ಬೇಕಂದ್ರೆ, ನಾವ್ ಯಾರ ಕಡೆ ನೋಡ್ಬೇಕು? ಆಕಾಶ ಕಡೆ ನೋಡ್ಬೇಕು, ದೇವರ ಕಡೆ ನೋಡ್ಬೇಕು. ವಾಕ್ಯದಲ್ಲಿ ಬರಲ್ಪಡೋದಿಲ್ಲ, ಆಕಾಶ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠವೆಂದು ಹೇಳಿಕೊಂಡಂತ ದೇವಾದಿ ದೇವನ ಕಡೆಗೆ. ದೇವರ ಮಕ್ಕಳೇ, ವಿಶ್ವಾಸಿಗಳೇ, ನಿಮ್ಮ ಯಜಮಾನರ ಕಡೆ, ನಿಮ್ಮ ಬಾಸ್ ಕಡೆ ನೋಡಕ್ ಹೋಗ್ಬೇಡ್ರಿ. ನಿಮ್ಮ ದಣಿಗಳ ಕಡೆ ನೋಡಕ್ ಹೋಗ್ಬೇಡ್ರಿ. ದೇವರ ಮಕ್ಕಳೇ, ದೇವರ ಕಡೆಗೆ ನೋಡಿ. ದೇವರಲ್ಲಿದ್ದಾನೆ, ದೇವರ ಕಡೆ ನೋಡ್ರಿ. ಆತನು ಸಕಲ ವಿಧವಾದನ್ನ ಆತ್ಮೀಯ ವರಗಳನ್ನು ಅನುಗ್ರಹಿಸಿದ ಹಾಗೆ ಸಕಲ ವಿಧವಾದ ಆಶೀರ್ವಾದ, ಭೌತಿಕ ಆಶೀರ್ವಾದವನ್ನು ಕೂಡ ಆತನು ಅನುಗ್ರಹಿಸುವುದಕ್ಕೆ ಶಕ್ತಿವಂತನಾಗಿದ್ದಾನೆ. ಹಲ್ಲೆಲೂಯ. ಮತ್ತೆ ಅಲ್ಲಿ ಸರ್ ನೀವು ಕೇಳಬಹುದಮ್ಮ?
ಅವರೆಲ್ಲರೂ ಊಟ ಮಾಡಿ ತೃಪ್ತರಾದರು. ನೋಡಿದ ದೇವ್ರ ಮಕ್ಕಳೇ, ಅಲ್ಲಯ್ಯ, ಈ 5 ರೊಟ್ಟಿ 2 ಮೀನುಗಳನ್ನ ಆಶೀರ್ವಾದ ಮಾಡಿದ ಮೇಲೆ ದೇವ್ರ ಮಕ್ಕಳ ಆಶೀರ್ವಾದ ಬಂತ ಇಲ್ಲ ನೋಡ್ರಿ? ಆಶೀರ್ವಾದ ಬಂತು ದೇವ್ರ ಮಕ್ಕಳೇ. ಅಲ್ಲಯ್ಯ, ಓದಮ್ಮ. ಅವರೆಲ್ಲರೂ ಊಟ ಮಾಡಿ ತೃಪ್ತರಾದರು. ನೋಡಿದ, ಆ 5 ರೊಟ್ಟಿ 2 ಮೀನುಗಳಲ್ಲಿ ಯಾವಾಗ ಯೇಸು ಸ್ವಾಮಿ ಆಶೀರ್ವಾದ ಮಾಡಿದನೋ ಆಶೀರ್ವಾದ ದೇವ. ಅದಕ್ಕೋಸ್ಕರ ದೇವ್ರ ಮಕ್ಕಳೇ, ನಾವು ಯಾವಾಗಲೂ ಕೂಡ ಆಶೀರ್ವಾದ ಮಾಡ್ತಾ ಇರಬೇಕು. ಆಮೇಲೆ ಆಶೀರ್ವಾದ ಮಾಡುವವರಿಗೆ ಆಶೀರ್ವಾದ ಬರ್ತದೆ, ಶಾಪಿಸುವವರಿಗೆ ಶಾಪ ಬರ್ತದೆ ದೇವ್ರ ಮಗ. ಅದಕ್ಕೋಸ್ಕರ ಯೇಸು ಸ್ವಾಮಿ ಏನ್ ಮಾಡಿದನು? ಆ 5 ರೊಟ್ಟಿ 2 ಮೀನುಗಳನ್ನ ಆಶೀರ್ವಾದ ಮಾಡಿದನು. ಹಲ್ಲೆಲೂಯಾ. ಯೇಸು ಸ್ವಾಮಿ ಕೂಡ ಆತನು ಪರಲೋಕಕ್ಕೆ ಹೋಗೋದಕ್ಕೆ ಮುಂಚೆ ಶಿಷ್ಯರನ್ನು ಕೂಡ ಆಶೀರ್ವಾದ ಮಾಡಿದನು. ಹಲ್ಲೆಲೂಯಾ. ನಾವು ಅನೇಕ ಸಾಲ ನೋಡುತ್ತೇವೆ ಯೇಸು ಸ್ವಾಮಿ ಆಶೀರ್ವಾದ ಮಾಡಿದನು. ಅದಕ್ಕೋಸ್ಕರ ಪೇತ್ರನು ಹೇಳ್ತಾನೆ, ದೇವ್ರ ಮಕ್ಕಳೇ, ನಾವು ಯಾರನ್ನು ಶಪಿಸದೆ ಆಶೀರ್ವಾದ ಮಾಡ್ರಿ. ಆಶೀರ್ವಾದ ಹೊಂದುವುದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಆಮೆನ್. ಹಲ್ಲೆಲೂಯಾ. ನಾವು ಆಶೀರ್ವಾದ ಮಾಡುವಾಗ ಆಶೀರ್ವಾದ ನಮಗೆ ಬರ್ತದೆ. ಅದಕ್ಕೋಸ್ಕರ ಮಾತಾಡುತ್ತೆ, ಅವನಿಗೆ ಶಾಪ ಇಷ್ಟ ಆಗಿರೋದ್ರ ಮೂಲಕ ಅವನಿಗೆ ಶಾಪ ಬಂತು, ಅವನಿಗೆ ಆಶೀರ್ವಾದ ಇಷ್ಟ ಆಗಿರೋ ಮೂಲಕ ಅವನಿಗೆ ಆಶೀರ್ವಾದ. ಯಾವಾಗಲೂ ನಾವು ಆಶೀರ್ವದಿಸುವಾಗ ಅದು ನಮಗೆ ಆಶೀರ್ವಾದ ಬರ್ತದೆ, ನಾವು ಶಪಿಸುವಾಗ ಅದು ನಮಗೆ ಶಾಪವಾಗಿ ಹಿಂದಕ್ಕೆ ಬರ್ತದೆ ದೇವರ ಮಕ್ಕಳು. ಅದಕ್ಕೋಸ್ಕರ ಕೆಳಗೆ ಹೋದಮ್ಮ. ಉಳಿದ ತುಂಡುಗಳನ್ನು ಕೂಡಿಸಲಾಗಿ ಅವು ಎಷ್ಟು ಪುಟ್ಟ ಆಗುವಂತವು? 12 ಪುಟ್ಟ. ನೋಡಿ ದೇವ್ರ ಮಕ್ಕಳೇ, 5 ರೊಟ್ಟಿ 2 ಮೀನು ಒಬ್ರು ತಿಂದು ಮುಗಿಸ್ತಾರ, ಅವನ್ನ ಒಬ್ಬರೇ ತಿಂದು ಮುಗಿಸ್ತಾರೆ. ಆದ್ರೆ ದೇವ್ರ ಮಕ್ಕಳ ಅವನ್ನ ಆಶೀರ್ವಾದ ಮಾಡಿದ. ದೇವ್ರ ಮಕ್ಕಳೇ, ಭಯ ಪಡಬೇಡ. ನಿನ್ನಲ್ಲಿ ಸಾಲವಿದೆಯಾ? ನಿನ್ನಲ್ಲಿ ದುಃಖವಿದೆಯಾ? ನಿನ್ನಲ್ಲಿ ಬಾಧೆ ಇದೆಯಾ? ನಿನಗಿರುವಂಥದ್ದು ಕೊಂಚವಾ? ಪರವಾಗಿಲ್ಲ, ಅದು ದೇವರ ಮುಂದೆ ತೆಗೆದುಕೊಂಡು ಬಾ. ಆಕಾಶ ಕಡೆ ನೋಡುವಂತ ವ್ಯಕ್ತಿಯಾಗಿರೋ. ನೋಡಿ, ನಿನ್ನ ಮನೆಯಲ್ಲಿರುವಂತ ಸ್ವಲ್ಪ ವಸ್ತುವನ್ನಾಗಿರ್ಲಿ, ಅಲ್ಪವಾದ ಆಹಾರವನ್ನಾಗಿರ್ಲಿ, ಅಲ್ಪವಾದ ಉದ್ಯೋಗವಾಗಿರ್ಲಿ, ನಿನಗಿರುವಂತ 5,000 ಸಂಬಳವಾಗಿರ್ಲಿ, ದೇವರೇ ಈ 5,000 ಸಂಬಳವನ್ನ ಆಶೀರ್ವಾದ ಮಾಡ ದೇವರೇ ಎಂಬುದಾಗಿ ನೀನು ದಶಭಾಗವನ್ನು ಕರ್ತನಿಗೆ ಅರ್ಪಿಸುವ ವ್ಯಕ್ತಿಯಾಗಿರು. ದೇವರು 5,000 ಸಂಬಳವನ್ನು ಕೂಡ 50,000 ಸಂಬಳವಾಗಿ ಮಾರ್ಪಡಿಸುವುದಕ್ಕೆ ನನ್ನ ದೇವರು ಶಕ್ತಿವಂತನಾಗಿದ್ದಾನೆ. ಹಲ್ಲೆಲೂಯಾ. ದೇವರಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ ದೇವರ ಮಕ್ಕಳೇ. ಏನಿಲ್ಲದ ನಮ್ಮ ಜೀವನದಲ್ಲಿ ದೇವರು ಇವತ್ತು ಉನ್ನತವಾಗಿಟ್ಟಿದ್ದಾರೆ. ಯಾಕೆಂದ್ರೆ ನಾವು ಆಶೀರ್ವಾದ ಮಾಡೋದನ್ನು ಕಲ್ತ್ಕೊಂಡೆವು, ಪ್ರಾರ್ಥಿಸುವುದನ್ನು ಕಲ್ತ್ಕೊಂಡೆವು, ದೇವರ ವಾಕ್ಯದ ಮೇಲೆ ನಂಬಿಕೆ ಇಡುವುದನ್ನು ಕಲ್ತ್ಕೊಂಡೆವು. ದೇವರು ಏನಿಲ್ಲದ ನಮ್ಮನ್ನ ಉನ್ನತ ಸ್ಥಿತಿಗೆ ದೇವರು ತಂದನು. ಆಮೇಲೆ ಈ ಲೈವ್ ನಲ್ಲಿ ನೋಡುವ ನಿಮಗೆ ದೇವರ ಮಗುವೆ, ಸ್ವಲ್ಪ ಅಂತೇಳಿ ನೀನು ಭಯ ಪಡಬೇಡ. ಶಿಷ್ಯರು ಕೂಡ ಅಂದುಕೊಂಡ್ರು, ಅಯ್ಯ 5 ರೊಟ್ಟಿ 2 ಮೀನು ಹೊರತು ಹೆಚ್ಚೇನಿಲ್ಲಯ್ಯ, ಜನರು ಹೆಚ್ಚಿದ್ದಾರೆ. ಇವತ್ತು ಲೋಕ ಜನರು ಹೆಂಗಿರ್ಬೇಕಂದ್ರೆ, ಹೆಚ್ಚು ಜನರಿದ್ರೆ ಹೆಚ್ಚು ಆಹಾರ ಇರಬೇಕು, ಹೆಚ್ಚು ಹಣ ಇರಬೇಕು. ದೇವರ ಮಗುವೆ, ನಿನ್ನಲ್ಲಿ ನಿಧಿ ಎಂಬುದು ಇದೆ ಎಂಬುದಾಗಿ ಯೇಸು ಸ್ವಾಮಿ ಗೊತ್ತಿದ್ದೀವಿ, ಶಿಷ್ಯರಿಗೆ ಯಾರಿಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಯೇಸು ಸ್ವಾಮಿ ಹೇಳಿದನು ಅವರಿಗೆ, ಅಡವಿಯಲ್ಲಿ ಹೇಳಿದನು, ಆಹಾರ ಇಲ್ಲದ ಸ್ಥಳದಲ್ಲಿ ಹೇಳಿದನು, ಹೊತ್ತು ಮುಳುಗಿದ ಮೇಲೆ ಹೇಳಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಕೂಡ ಸ್ವಲ್ಪ ಅರ್ಥ ಮಾಡ್ರಿ. 20,000 ಜನರಿಗೆ ಆಹಾರ ಮಾಡ್ಬೇಕಂದ್ರೆ ಎಷ್ಟು ಹೋಟ್ಲುಗಳು ಬೇಕು, ಎಷ್ಟು ಆಹಾರ ಬೇಕು ದೇವರ ಮಕ್ಕಳೇ. ಯೇಸು ಸ್ವಾಮಿ ಅದನ್ನ ಮುರಿದು ಆಶೀರ್ವಾದ ಮಾಡಿದಾಗ ದೇವರ ಮಕ್ಕಳೇ, ಪಂಚಪಂಚಾಗಿ ಕುಂತ್ಕೊಂಡು 55 ಮಂದಿ ಪಂಚಪಂಚಾಗಿ 100 ಪಂಚಪಂಚಾಗಿ ಕುಂತ್ಕೊಂಡಾಗ ದೇವರ ಮಕ್ಕಳೇ ಎಲ್ಲರಿಗೆ ಆಹಾರ ಒಂದೇ ಸಾರಿ ತೃಪ್ತಿಕರವಾಗಿ ದೊರಕಿದ್ದವು. ಚಪಳಾಗಿ ದೇವರ ಮಕ್ಕಳು. ಹಲ್ಲೆಲೂಯಾ. ಇವತ್ತು ದೇವರ ಮಗುವೆ, ನಿನಗೆ ತಕ್ಕ ಸಮಯದಲ್ಲಿ ದೇವರು ಕಾರ್ಯ ಮಾಡ್ತಾನೆ. ನಿನಗೆ ತಕ್ಕ ಸಮಯದಲ್ಲಿ ದೇವರಿಗೆ ವಿವಾಹ ಮಾಡ್ತಾನೆ, ತಕ್ಕ ಸಮಯದಲ್ಲಿ ಗರ್ಭಫಲ ಕೊಡ್ತಾನೆ, ತಕ್ಕ ಸಮಯದಲ್ಲಿ ಉದ್ಯೋಗ ಬರ ಮಾಡ್ತಾನೆ, ತಕ್ಕ ಸಮಯದಲ್ಲಿ ನಿನ್ನನ್ನು ಮೇಲಕ್ಕೆ ತರ್ತಾನೆ. ಅದಕ್ಕೋಸ್ಕರ ವಾಕ್ಯದಲ್ಲಿ ಬರಪಡುತ್ತೆ, ಪೇತ್ರನ ಬರೆದ ಪತ್ರಿಕೆಯಲ್ಲಿ ಒಂದು ವಾಕ್ಯದಲ್ಲಿ ಹೀಗೆ ಬರಪಡುತ್ತೆ, ನೀನು ಕರ್ತನ ತ್ರಾಣವುಳ್ಳ ಹಸ್ತದ ಕೆಳಗೆ ನೀನು ತಗ್ಗಿಸಿಕೋ. ಆತನ ಏನ್ ಮಾಡ್ತಾ ಗೊತ್ತಾ, ನಿನಗೆ ತಕ್ಕ ಕಾಲದಲ್ಲಿ. ನೋಡಿದ, ಈಗ ತಕ್ಕ ಕಾಲದಲ್ಲಿ ಊಟ ಕೊಟ್ಟ ಹಾಗೆ ಯೇಸು ಸ್ವಾಮಿ ತಕ್ಕ ಕಾಲದಲ್ಲಿ ಉದ್ಯೋಗ ಕೊಡ್ತಾನೆ, ತಕ್ಕ ಕಾಲದಲ್ಲಿ ಮನೆ ಕೊಡ್ತಾನೆ, ತಕ್ಕ ಕಾಲದಲ್ಲಿ ವಿವಾಹ ಮಾಡಿಸ್ತಾನೆ. ತಕ್ಕ ಕಾಲದಲ್ಲಿಯೇ ನಿನಗೆ ದೇವರ ಆಶೀರ್ವಾದ ಮಾಡ್ತಾನೆ. ಯಾವಾಗ ತಕ್ಕ ಕಾಲದಲ್ಲಿ ದೇವರು ಕಾರ್ಯ ಮಾಡ್ತಾನೆ? ಯಾವಾಗ ನೀನು ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ತಗ್ಗಿಸಿಕೊಳ್ತೀಯೋ ಅವಾಗ ದೇವರು ಕಾರ್ಯ ಮಾಡ್ತಾನೆ. ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನೀನು ತಗ್ಗಿಸಿಕೊಳ್ಳದಾಗ, ನೀನು ಎಷ್ಟಾನುಸಾರ ನಡ್ಕೊಳ್ಳಾಗ ದೇವರಿಗೆ ತಕ್ಕ ಕಾಲದಲ್ಲ, ನಿನ್ನ ಕಾಲದಲ್ಲಿ ಕೂಡ ದೇವರಿಗೆ ಆಶೀರ್ವಾದ ಮಾಡೋದಿಲ್ಲ. ಆಮೇಲೆ ಅದಕ್ಕೋಸ್ಕರ ದೇವರ ಮಕ್ಕಳೇ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗಡೆ ನೋಡಿದ ದೇವರ ಮಕ್ಕಳೇ ತಗ್ಗಿಸ್ಕೋಸ್ಕರ ವಾಕ್ಯದೆ ಕೂಡಿಸಲಾಗಿ, ತುಂಡುಗಳನ್ನು ಕೂಡಿಸಲಾಗಿ ಎಷ್ಟು ಉಳಿದಂತೆ 12 ಪುಟ್ಟಿ ದೇವರ ಮಕ್ಕಳೇ. ಹಲ್ಲೆಲೂಯಾ. ಈ 5 ರೊಟ್ಟಿ 2 ಮೀನನ್ನು ಒಂದು ಪುಟ್ಟಿಯಲ್ಲಿ ಹಾಕಿದ್ರೆ ಸರಿ ಆಗ್ತಾವ? ಇಲ್ಲ, ಸರಿ ಆಗ್ತಾವ? ಹಲ್ಲೆಲೂಯಾ. ನೋಡಿ ದೇವ್ರ ಚಿಕ್ಕ
ತಕ್ಕ ಆಹಾರವನ್ನ ಯೇಸು ಆಶೀರ್ವಾದ ಮಾಡಿದನು. ಆಮೆನ್. ಅದೇ ರೀತಿ ದೇವರ ಮಕ್ಕಳೇ, ನಮ್ಮ ನಿಮ್ಮ ಹೃದಯದಲ್ಲಿ ಯೇಸುವಿಗೆ ಸ್ಥಾನ ಕೊಡೋಣ. ಯೇಸುವಿಗೆ ಸ್ವಾಗತ ಮಾಡಿರಿ. ಯೇಸುವೇ ನಮ್ಮೊಳಗೆ ಬಾ, ಪವಿತ್ರಾತ್ಮನೇ ನಮ್ಮೊಳಗೆ ಬಾ, ರಕ್ಷಕನೇ ನಮ್ಮೊಳಗೆ ಬಾ, ಕರ್ತನೇ ನಮ್ಮೊಳಗೆ ಬಾ ಎಂಬುದಾಗಿ ಯೇಸುವನ್ನ ಸ್ವಾಗತ ಮಾಡಿಕೊಡೋದಾದ್ರೆ, ಯೇಸುವನ್ನು ನಿನ್ನ ಮನೆಗಳು ಸೇರಿಸಿಕೊಳ್ಳೋದಾದ್ರೆ ದೇವರ ಮಕ್ಕಳೇ, ತಕ್ಕ ಕಾಲದಲ್ಲಿ ನಿನಗೆ ಆಹಾರವನ್ನು ದೇವ ದಯಪಾಲಿಸ್ತಾನೆ. ತಕ್ಕ ಕಾಲದಲ್ಲಿ ನಿನಗೆ ಗರ್ಭಫಲ ಕೊಡ್ತಾನೆ. ತಕ್ಕ ಕಾಲದಲ್ಲಿ ನಿನಗೆ ಉದ್ಯೋಗ ಕೊಡ್ತಾನೆ. ತಕ್ಕ ಕಾಲದಲ್ಲಿ ನಿನ್ನ ಅಭಿಷೇಕ ಮಾಡ್ತಾನೆ. ತಕ್ಕ ಕಾಲದಲ್ಲಿ ನಿನ್ನ ಸೇವೆಯನ್ನ ಅಭಿವೃದ್ಧಿ ಪಡಿಸುತ್ತಾನೆ. ತಕ್ಕ ಕಾಲದಲ್ಲಿ ನಿನಗೆ ದೇವರು ಘನಮಾನವನ್ನ ಬರಮಾಡುತ್ತಾನೆ. ದೇವರ ಮಕ್ಕಳೇ, ಈ ವಾಕ್ಯವನ್ನು ಕೇಳಿದ ನಿಮ್ಮಗಳಿಗೆ ದೇವರ ಮಕ್ಕಳೇ, ನಾನು ಹೇಳುವಂತ ಮಾತು, ದೇವರನ್ನ ಸೇರಿಸಿಕೊಳ್ಳಿ, ಯೇಸುವನ್ನು ಸೇರಿಸಿಕೊಳ್ಳಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಈಗ ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡಿಕೊಂಡು, ಸ್ವಾಮಿ, 5 ರೊಟ್ಟಿ 2 ಮೀನುಗಳನ್ನು ಆಶೀರ್ವಾದ ಮಾಡಿದಂತೆ ನಾವು ಈ ಲೈವ್ನಲ್ಲಿ ಮನೆಯಲ್ಲಿ ಕೂತಿರುವ ನಾವು ಕೇಳಿದ ದೇವರ ಮಕ್ಕಳು, ಯೇಸುವೇ ನಮ್ಮನ್ನು ಆಶೀರ್ವದಿಸಯ್ಯ. ದೇವರೇ, ನಾವು ಕಷ್ಟದ ಪರಿಸ್ಥಿತಿಯಲ್ಲಿದ್ದೇವೆ ಸ್ವಾಮಿ. ನಾವು ಈ ಲೋಕ ಎಂಬ ಅಡವಿಯಲ್ಲಿ ನಾವಿದ್ದೇವೆ ಸ್ವಾಮಿ, ಅರಣ್ಯದಲ್ಲಿದ್ದೇವೆ ಸ್ವಾಮಿ, ಮರುಭೂಮಿಯಲ್ಲಿದ್ದೇವೆ ಕರ್ತನೆ. ಯಾವ ಆಶೀರ್ವಾದ ನಮಗಿಲ್ಲ ಯೇಸಯ್ಯ, ಯಾವ ಆಶೀರ್ವಾದಗಳು ನಮಗಿಲ್ಲ ಯೇಸಯ್ಯ. ಯೇಸು ತೊಳೆಲಿ ಬಳಿಲಿ ಹೋಗುವರು ನೋಡಿ ಶಿಷ್ಯರಿಗೆ ಹೇಳಿದನು, ನೀವೇ ಅವರಿಗೆ ಊಟಕ್ಕೆ ಕೊಡಿರಿ ಎಂಬುದಾಗಿ. ದೇವಾ ಯೇಸಯ್ಯ, ನೀನು ಹೇಳಿದರೆ ಸ್ವಾಮಿ, ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಜೀವಕರವಾದ ನೀರಿನ ಹೊಳೆಗಳನ್ನು ಹರಿಸುವೆನೆಂಬುದಾಗಿ ಕರ್ತನೆ. ಹರಿಸು ದೇವರೇ, ಹರಿಸು ದೇವರೇ. ದೇವರೇ, ನನ್ನ ಹೊಟ್ಟೆಯೊಳಗಿಂದ ಜೀವಕರವಾದ ನೀರಿನ ಹೊಳೆಗಳು ಹರಿದು ಬರುವಾಗೆ ಮಾಡು ಸ್ವಾಮಿ. ಸಮುದ್ರಕ್ಕಿಂತ ಉನ್ನತವಾದ ಹೊಳೆಗಳು ಹರಿಯಲಿ ಯೇಸುವಿನ ನಾಮದಲ್ಲಿ. ದೇವರೇ, ನನ್ನ ಜನರು ಕರ್ತನೆ ಆಶೀರ್ವಾದಗಳ ಮೇಲೆ ಆಶೀರ್ವಾದಗಳನ್ನ ಅನುಭವಿಸಲಿ. ದೇವಾ, ನಾವು ನಿನ್ನನ್ನು ಎದುರು ನೋಡುತ್ತೇವೆ. ಹಲ್ಲೆಲೂಯಾ. ನಿನ್ನ ಆತ್ಮವ ಸುರಿಸು, ಹಿಂಗಾರು ಮುಂಗಾರು ಮಳೆಯಾಗಿ ಎಲ್ಲ ದೇವ ಜನರು ನಿನ್ನ ವಾಕ್ಯದ ಬಾಲ ಹೊಂದಲಿ. ನಿನ್ನ ಆತ್ಮವ ಸುರಿಸು, ಹಿಂಗಾರು ಮುಂಗಾರು ಮಳೆಯಾಗಿ ಎಲ್ಲ ದೇವ ಜನರು ನಿನ್ನ ವಾಕ್ಯದ ಬಾಲ ಹೊಂದಲಿ. ಸ್ಪರ್ಶಿಸು, ಸ್ಪರ್ಶಿಸು ಎಲ್ಲ ದೇಶವನ್ನು. ಸ್ಪರ್ಶಿಸು, ಸ್ಪರ್ಶಿಸು ಎಲ್ಲ ದೇಶವನ್ನು. ಪರಿಶುದ್ಧಾತ್ಮನೇ, ಪಾವನಾತ್ಮನೇ, ಜಯಿಸುವ ಆತ್ಮನೇ, ನಮ್ಮ ಮೇಲಿಳಿದು ಬಾ, ನಮ್ಮ ಮೇಲಿಳಿದು ಬಾ. ಬಾ ಪವಿತ್ರಾತ್ಮನೇ, ಬಾ ಪ್ರಿಯ ಕರ್ತನೇ, ಬಾ ಪವಿತ್ರಾತ್ಮನೇ, ಬಾ ಪ್ರಿಯ ಕರ್ತನೇ. ಪರಿಶುದ್ಧಾತ್ಮನೇ, ಪಾವನಾತ್ಮನೇ, ಜಯಿಸುವ ಆತ್ಮನೇ, ನಮ್ಮ ಮೇಲಿಳಿದು ಬಾ. ನಮ್ಮ ಮೇಲಿಳಿದು ಬಾ. ಬಾ ಪವಿತ್ರಾತ್ಮನೇ, ಬಾ ಪ್ರಿಯ ಕರ್ತನೇ, ಬಾ ಪವಿತ್ರಾತ್ಮನೇ, ಬಾ ಪ್ರಿಯ ಕರ್ತನೇ.
ನಮ್ಮನ ಹೊಟ್ಟೆ ಒಳಗೆ ಜೀವಕರವಾದ ನೀರಿನ ಹೊಳೆಗಳು, ನದಿಗಳು ಹರಿಸಿರುವುದಾಗಿ ಈಗ ಪ್ರಾರ್ಥನೆ ಮಾಡ್ತಾರೆ, ಬಲವಾಗಿ ಪ್ರಾರ್ಥಿಸ್ತಾರೆ. ಪ್ರಾರ್ಥನೆ ಮಾಡ್ತಿರುವಾಗ ಲೈವ್ ನೋಡುವಂತ ಪ್ರತಿಯೊಬ್ಬರಿಗೆ, ನಮ್ಮ ಸಭೆ ಜನರಿಗೆ, ಮಕ್ಕಳಿಗೆ ಪರಿಶುದ್ಧಾತ್ಮ ಅಭಿಷೇಕ ಅವರ ಹೊಟ್ಟೆ ಒಳಗಿಂದ ಜೀವಕರವಾಗಿ ಹರಿಯಲಿ. ಚಿಕ್ಕ ಹೊಟ್ಟೆಯಲ್ಲಿ, ಸ್ವಲ್ಪ ಹೊಟ್ಟೆಯಲ್ಲಿ ದೊಡ್ಡ ದೊಡ್ಡ ನದಿಗಳು ಹರಿಯಲಿ ಎಂಬುದಾಗಿ ಪ್ರಾರ್ಥಿಸ್ತಾರೆ. ಪರಿಶುದ್ಧನೇ, ಪರಲೋಕದಲ್ಲಿರುವ ನಮ್ಮ ತಂದೆಯ ದೇವರೇ, ಭೂಮಿ ಆಕಾಶಗಳನ್ನು ಉಂಟು ಮಾಡಿ ದೇವ ನನಗೆ ಸ್ತೋತ್ರ ರಾಜ್ಯ. ವಾಕ್ಯ ಹೇಳುವ ಪ್ರಕಾರವಾಗಿ ಸ್ವಾಮಿ ಕಾತನೇ, ನಂಬುವವರ ಹೊಟ್ಟೆ ಒಳದ ಜೀವಕರ ಹೊಳೆಗಳು, ನದಿಗಳು ಪ್ರವಾಹ ಹರಿಸುವ ದೇವರೇ ನಿನಗೆ ಸ್ತೋತ್ರ ರಾಜ್ಯ. ಅಪ್ಪ ನಿನ್ನ ದೊಡ್ಡ ದೇವರು, ನಿನ್ನ ಸರ್ವಶಕ್ತನ ದೇವರಾಗಿ ನಿನಗೆ ಸ್ತೋತ್ರ ರಾಜ್ಯ. ದೇವ ವಾಕ್ಯ ಕೇಳುವ ಪ್ರತಿಯೊಬ್ಬರ ಮೇಲೆ ಸ್ವಾಮಿ ಪರಿಶುದ್ಧ ಆತ್ಮನ ಶಕ್ತಿ ನಿನಗೆ ಸ್ತೋತ್ರ ರಾಜ್ಯ. ಎಲ್ಲ ಬಡತನ, ಎಲ್ಲ ಶಾಪಗಳೆಲ್ಲ ಕೊರತೆಗಳನ್ನೆಲ್ಲ ರೋಗವನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧ ಆತ್ಮನೇ ಬಲವಾಗಿಳಿದು ಬರಲಿಕ್ಕಾಗಿ ಸ್ತೋತ್ರ ರಾಜ್ಯ. ಲೈವ್ ನೋಡೋ ಪ್ರತಿಯೊಬ್ಬರ ಮೇಲೆ ಆತ್ಮಾಭಿಷೇಕ ಬಲವಾಗಿಳಿದು ಬರಲಿ ದೇವ. ಪ್ರತಿಯೊಬ್ಬರ ಹೊಟ್ಟೆಗಳ ಜೀವಕರ ಹೊಳೆಗಳು ಸ್ತೋತ್ರ ರಾಜ್ಯ. ಅದ್ಭುತ ಕಾರ್ಯಗಳನ್ನು ಮಾಡಿದವರಿಗೆ ಸ್ತೋತ್ರ ರಾಜ್ಯ. ಪರಿಶುದ್ಧ ಆತ್ಮದೇವ ವಿಶೇಷವಾದ ಆಶೀರ್ವಾದಗಳನ್ನು ಬಿಡುಗಡೆ ಮಾಡುತ್ತಾರೆ ಸ್ತೋತ್ರ. ಅಡ್ಡಿಪಡಿಸುವ ಎಲ್ಲ ದುರಾತ್ಮನ ಕಾರ್ಯಗಳನ್ನು ಅಂಧಕಾರ ಶಕ್ತಿಯನ್ನು ನಚ್ಚಲದೆ ಯೇಸು ಕ್ರಿಸ್ತ ನಾಮದಲ್ಲಿ ಬಂಧಿಸಿ ನಾಶಿಸುತ್ತೇವೆ. ಪರಿಶುದ್ಧ ಆತ್ಮದೇವ ಅಭಿಷೇಕ ಮಾಡುತ್ತಾರೆ ಸ್ತೋತ್ರ ರಾಜ್ಯ. ಲೈವ್ ನೋಡೋ ಪ್ರತಿಯೊಬ್ಬರ ಮೇಲೆ ಆತ್ಮನ ಅಭಿಷೇಕ ಬಲವಾಗಿಳಿದು ಬರಲಿ ದೇವ. ಕುಟುಂಬಗಳಲ್ಲಿ ಬಡತನ ಶಾಪಗಳೆಲ್ಲ ತೊಲಗಿಸುತ್ತೇವರೆ. ಅಪ್ಪ ತಂದೆಯ ದೇವರ ಅಬ್ರಹಾಮನ, ಇಸಾಕನ, ಯಾಕೋಬನ ಆಶೀರ್ವಾದಗಳು ನಮ್ಮ ಸಭೆಯ ಮೇಲೆ ಇಳಿದು ಬರಲಿಕ್ಕಾದ್ರೆ ಸ್ತೋತ್ರ ರಾಜ್ಯ. ವಾಕ್ಯ ಕೇಳೋ ಪ್ರತಿಯೊಬ್ಬರ ಮೇಲೆ ಇಳಿದು ಬರಲಿ ದೇವ. ಸ್ವಾಮಿ ಆಶೀರ್ವಾದ ಸುರಿಯ ಮಾಡುತ್ತಾರೆ ದೇವ. ಆಶೀರ್ವಾದ ಮಾಡಿ ವಿಶೇಷವಾದ ಆಶೀರ್ವಾದ ಮಾಡಿ ದೇವರೇ ನಿನಗೆ ಸ್ತೋತ್ರ ರಾಜ್ಯ. ತಂದೆ ಲೈವ್ ಪ್ರತಿಯೊಬ್ಬರು ಆಶೀರ್ವಾದ ಮಾಡಿದೇವ. ಅಪ್ಪ ಪ್ರತಿಯೊಬ್ಬರು ಮಕ್ಕಳನ್ನು ಸ್ವಾಮಿ ಆಶೀರ್ವಾದ ಮಾಡಿದೇವ. ನಮ್ಮನ್ನ ತೆಗೆಸಿಕೊಂಡು ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೆಳೆಯುತ್ತದೆ ದೇವರೇ. ಆಮೆನ್, ಆಮೆನ್. ಹಾಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ತಂದೆಯಾದ ದೇವರ ಪ್ರೀತಿಯು, ಪವಿತ್ರ ಆತ್ಮ ದೇವರ ಆಶೀರ್ವಾದವು ಈಗ ತಾನೇ ವಾಕ್ಯವನ್ನು ಕೇಳಿದವರೊಟ್ಟಿಗೂ ಸಕಲ ಪರಿಶುದ್ಧರೊಟ್ಟಿಗೂ ನಮ್ಮವರಾದ ನಮ್ಮೊಳಗೆ ಜೀವಕರವಾದ ನೀರಿನ ಹೊಳೆಗಳನ್ನು ಅರಿಯುವವರೊಟ್ಟಿಗೂ ಸಕಲ ಪರಿಶುದ್ಧರೊಟ್ಟಿಗೂ ಈಗಲೂ ಯಾವಾಗಲೂ ಸದಾ ಕಾಲವು ನೆಲೆಯಾಗಿರಲಿ. ಆಮೆನ್, ಆಮೆನ್, ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮೆಲ್ಲರಿಗೂ ವಂದನೆಗಳು. ದೇವರ ಮಕ್ಕಳು, ನಿಮ್ಗೆ ಯಾರಿಗಾದರೂ ಪ್ರಾರ್ಥನೆ ಅವಶ್ಯಕತೆ ಇರುವುದಾದರೆ ದಯವಿಟ್ಟು ಸ್ಕ್ರೀನಲ್ಲಿ ಕಾಣುವಂಥ ನಂಬರಿಗೆ ತಪ್ಪದೆ ನೀವು ಕಾಲ್ ಮಾಡಿರಿ. ತಪ್ಪದೆ ನಾವು ನಿಮಗೋಸ್ಕರ ಪ್ರಾರ್ಥಿಸ್ತೇವೆ, ನಿಮ್ಮ ಕುಟುಂಬಗಳನ್ನು ದರ್ಶಿಸ್ತೇವೆ. ನಿಮ್ಮ ಹಿತಕ್ಕೋಸ್ಕರ ದೇವರ ವಾಕ್ಯವನ್ನು ಹಂಚುತ್ತೇವೆ. ನಿಮ್ಮ ಹಿತಕ್ಕೋಸ್ಕರ, ನಿಮ್ಮ ಆರೋಗ್ಯಕ್ಕೋಸ್ಕರ, ನಿಮ್ಮ ಆಶೆ ನಿಮಗೆ ಮೇಲು ಬರುವಂತೆ ನಿಮಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.